ಯಾರಿಗೆಲ್ಲ ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಥವಾ ಬ್ಯೂಟಿಷಿಯನ್ ಕಲ್ತ್ಬಿಟ್ಟು ನಾನು ಒಂದು ಸಲೂನ್ ಓಪನ್ ಮಾಡ್ಬೇಕು ಅಥವಾ ಪಾರ್ಲರ್ ಓಪನ್ ಮಾಡ್ಬೇಕು ಅನ್ನೋರು ಈ ಕೊನೆವರೆಗೂ ಈ ವಿಡಿಯೋ ನೋಡಿ ಒಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ನಾವು ಮಂಗಳೂರು. ನೀವು ಮಂಗಳೂರಿಂದ ಬಂದಿದ್ದೀರಾ? ಓಕೆ, ಎಷ್ಟು ದಿನ ಆಯ್ತು ನೀವು ಇಲ್ಲಿ ಬಂದು? 18 days ಆಯ್ತು ಸರ್. 18 days ಆಯ್ತು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್? 18 days ಬೇಕಾದ್ರೆ 100 times ಹೇಳ್ಕೊಡ್ತಾರೆ ಬಂದು. ಬಜೆಟ್ ಫ್ರೆಂಡ್ಲಿ ಮೇಕಪ್ ಕೋರ್ಸ್ ಆಗಿರುತ್ತೆ ಮತ್ತೆ ಬ್ಯೂಟಿಷಿಯನ್ ಕೋರ್ಸ್ ಆಗಿರುತ್ತೆ. ಓನ್ಲಿ 45,000 ಅಲ್ಲಿ ನಾವು ಕಂಡಕ್ಟ್ ಮಾಡ್ತಿರೋಂಥದ್ದು ಕೋರ್ಸಸ್ ನ. ತುಂಬಾ ಎಷ್ಟೋ ಮೇಕಪ್ ಅಕಾಡೆಮಿಗಳಿದೆ, ಬಟ್ ನಾನು ಇಲ್ಲಿ ಯಾಕೆ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಕಡಿಮೆ ಅಮೌಂಟ್ ಅಲ್ಲಿ ಹೆಚ್ಚು ಇನ್ಫಾರ್ಮೇಶನ್ ನಾವು ಇಲ್ಲಿ ಕಲ್ತ್ಕೋಬಹುದು, ತಿಳ್ಕೋಬಹುದು. ಮತ್ತೆ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್. 1 ದಿನದಲ್ಲಿ 2 ದಿನದಲ್ಲಿ 3 ದಿನದಲ್ಲಿ 1 ವಾರದಲ್ಲೆಲ್ಲ ಕೆಲವರು ಆಡ್ ಕೊಡ್ತಾರೆ, ಇಷ್ಟೇ ದಿನದಲ್ಲಿ ಕಲ್ಸ್ಕೊಡ್ತೀವಿ ಅಂತ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾವುದೇ ಒಂದು ಹೇರ್ ಸ್ಟೈಲ್ ಆಗಿರ್ಬೋದು, ಒಂದ್ ಸತಿ ಆಗದಿರಿದ್ರೆ 100 ಸತಿ ಆದ್ರೂ ಅವ್ರು ಹೇಳ್ಕೊಡಕ್ ರೆಡಿ ಆಗಿರ್ತಾರೆ. ಮತ್ತೆ ಯಾವುದೇ ಒಂದು ನಾವು ತಪ್ಪು ಮಾಡಿದ್ರು ಕೈ ಇಟ್ಕೊಂಡು ತಿದ್ದಿ ನೀಟಾಗಿ ಹೇಳ್ಕೊಡ್ತಾರೆ ನಮ್ಗೆ. ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀರಾ ಮ್ಯಾಮ್? ಖಂಡಿತವಾಗ್ಲೂ ಸರ್, ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ರೆಡಿ ಇದ್ದಾರೆ ಬರೋದಕ್ಕೆ. 300+ ಸ್ಟೂಡೆಂಟ್ಸ್ ಟ್ರೈನ್ ಮಾಡಿದ್ದೀರಾ? ಸೊ ಫ್ರೆಂಡ್ಸ್, ನೋಡ್ಕೊಳ್ಳಿ, ಆಲ್ಮೋಸ್ಟ್ 300+ ಜನ ಬಂದ್ರು ಟ್ರೈನ್ ಮಾಡಿದ್ದಾರೆ. ಹಾಗೆ ಮಾರ್ಕೆಟಿಂಗ್ ಹೆಂಗ್ ಮಾಡೋದು, ಯಾವ್ಯಾವ ತರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಈ ತರ ಬಿಡ್ಬೇಕು, ಈ ತರ ಮಾಡಿದ್ರೆ ನೀವು ಬೆಳೆಯಕ್ಕಾಗತ್ತೆ ಅಂತೆಲ್ಲ ಹೇಳ್ಕೊಟ್ಟಿದ್ದೀವಿ. ಮಾರ್ಕೆಟಿಂಗ್ ಸ್ಕಿಲ್ಸ್ ಕೂಡ ಹೇಳ್ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಟ್ರೈನಿಂಗ್ ತಗೊಂಡು ನೀವು ಕೂಡ ಜಾಬ್ ಗ್ಯಾರಂಟಿ ಕೂಡ ಕೊಡ್ತೀರಾ? ಓಕೆ ಓಕೆ, ಏಜ್ ಲಿಮಿಟ್ ಏನು ಬೇಕಾಗಿಲ್ಲ, ಮತ್ತೆ ಎಜುಕೇಶನ್ ಲೆವೆಲ್ ಏನು ಬೇಕಾಗಿಲ್ಲ, ಮತ್ತೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ಲ. ಓಕೆ, ಯಾವುದೇ ಲ್ಯಾಂಗ್ವೇಜ್ ಇದ್ರೂ ಇಲ್ಲಿ ಬಂದು ಆರಾಮೇ ಕಲಿಬಹುದು. ಮ್ಯಾಮ್ ಎಲ್ಲರ ಲ್ಯಾಂಗ್ವೇಜ್ ಹೇಳ್ಕೊಡ್ತಾರೆ, ಕ್ಲೀನಾಗಿ ಹೇಳ್ಕೊಡ್ತಾರೆ, ಚೆನ್ನಾಗಿ ಗೈಡ್ ಮಾಡ್ತಾರೆ. ಓಕೆ, ಒಂದ್ಸರಿ ಕೇಳೋದನ್ನ ನಾವು ಒಂದ್ಸರಿ ಕೇಳೋದನ್ನು ಬಂದು ಕೈ ಹಿಡ್ಕೊಂಡು ಹೇಳ್ಕೊಡ್ತಾರೆ. ಓಕೆ, ಸೊ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೀರಾ ನೀವು? ಓಕೆ, ಬೇರೆಯವರು ಕೂಡ ನಾವು ರೆಕಮೆಂಡ್ ಮಾಡ್ತೀರಾ? ಖಂಡಿತ ಮಾಡ್ತೀವಿ. ಒಂದೇ ಲೈಫ್ ನಿಮಗೆ ಏನ್ ಇಷ್ಟನೋ ಅದರಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಈಗ ಯಾವುದಕ್ಕೂ ಇನ್ವೆಸ್ಟ್ ಮಾಡೋದ್ಕಿಂತ ನಮ್ಮ ಬುದ್ಧಿಗೆ ನಾವು ಇನ್ವೆಸ್ಟ್ ಮಾಡ್ಬೇಕಂತೆ ನನಗೆ ತಿಳಿದಿರೋ ಪ್ರಕಾರ. ಸೊ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಯಾವತ್ತೂ ಅದು ಡಿಲೀಟ್ ಆಗಲ್ಲ ಸರ್. ಕರೆಕ್ಟ್. ನೋಡ್ಕೊಳ್ಳಿ, ನೀವು 45,000 ನಿಮ್ ಬಜೆಟ್ ಜಾಸ್ತಿ ಆಯ್ತು ಅಂದ್ರೆ ನಿಮ್ಗೆ 2 ಸತಿ ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ. ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೂಡ ನೀವು ಪೇ ಮಾಡಬಹುದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಒಂದೊಂದು ಹೇರ್ ಸ್ಟೈಲು ಒಂದೊಂದು ಇದೆ ಹೇಳ್ಕೊಡ್ಬೇಕಾದ್ರೆ ಚೆನ್ನಾಗಿದೆ, ಚೆನ್ನಾಗಿ ಬಂದು ಎಲ್ಲರೂ ಕಲಿಬಹುದು. ಸೊ ಸಪೋರ್ಟ್ ಎಲ್ಲ ಹೆಂಗಿದೆ ಇವ್ರ ಕಡೆಯಿಂದ? ನಮ್ಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಒಂದೊಂದು ಪಿನ್ ಹಾಕೋದು ಹೇಳ್ಕೊಡ್ತಾರೆ. ನಮ್ಮ ಪ್ರತಿಯೊಂದು ಪ್ರಾಡಕ್ಟ್ಸ್ ನಾವೇ ಪ್ರೊವೈಡ್ ಮಾಡ್ತೀವಿ. ಯಾರು ಏನು ತರೋಂಗಿರೋದಿಲ್ಲ. ಸ್ಟೂಡೆಂಟ್ಸ್ ಆಗ್ಲಿ ಅಥವಾ ಕಲಿಯಕ್ಕೆ ಯಾರೇ ಬರೋರು ಆಗಿರ್ಬೋದು, ನಾವೇ ಪ್ರತಿಯೊಂದು ಪ್ರೊವೈಡ್ ಮಾಡ್ತೀವಿ. ಮನೇಲಿ ಕೂತ್ಕೊಂಡು ಸಂಪಾದನೆ ಮಾಡ್ಬೋದು ಅನ್ನೋ ಲೆವೆಲ್ಗೆ ನನಗೆ ಕಾನ್ಫಿಡೆಂಟ್ ಕೊಟ್ಟಿದ್ದಾರೆ. ಯಾವ ತರ ಇದ್ರೆ ನಾವು ಕರೆಕ್ಟಾಗಿ ಸಂಪಾದನೆ ಮಾಡ್ಬೋದು, ಯಾವ ತರ ಟೆಕ್ನಿಕ್ಸ್ ಯೂಸ್ ಮಾಡಿದ್ರೆ ನಾವು ಎಲ್ಲಿಂದ ಹೆಂಗ್ ಬೆಳಿಬೋದು ಎಲ್ಲಾನು ಹೇಳ್ಕೊಟ್ಟಿದ್ದಾರೆ ಸರ್. ಹುಡುಗರು ಕೂಡ ಬಂದು ಕಲ್ತ್ಕೊಂಡು ಹೋಗಿದ್ದಾರೆ. ಹುಡುಗರು ಕೂಡ ಟ್ರೆಂಡಿಂಗ್ ಅಲ್ಲಿ ಹುಡುಗರು ಸಿಕ್ಕಾಪಟ್ಟೆ ಏನ್ ಹೇಳ್ತಾರೆ ಅವನೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸ್ಯಾರಿ ಡ್ರೆಪ್ಪಿಂಗ್ ಎಲ್ಲ. ಸೊ ಬೇರೆ ಅಕಾಡೆಮಿಗೆ ಇವ್ರಿಗೆ ಏನ್ ವ್ಯತ್ಯಾಸ ಅಂದ್ರೆ, ಬೇರೆ ಅಕಾಡೆಮಿಯಲ್ಲಿ ನಿಮ್ಗೆ ಮೊದಲು 40 ಮೆಂಬರ್ಸ್ 50 ಮೆಂಬರ್ಸ್ ಅಂತ ಬಲ್ಕ್ ಆಗಿರ್ತಾರೆ. ಏನಾಗುತ್ತೆ ಸರ್, ದಟ್ಟಿ ತರ ಕೂಸ್ಕೊಂಡ್ಬಿಟ್ಟು ಹೇಳಲಿಕ್ಕೆ ಆಗಲ್ಲ. ಬಟ್ ಅದು ತಪ್ಪು, ನಾನು ಸರಿ ಅಂತ ಹೇಳ್ತಿಲ್ಲ. ಬಟ್ ನನಗೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ವಿ ಅಂದ್ರೆ ಚಂದ್ರ ಲೇಔಟ್ ಅಲ್ಲಿರುವ ಶಿಲ್ಪಾ ಮೇಕಪ್ ಅಂಡ್ ಹೇರ್ ಅಕಾಡೆಮಿಗೆ ಬಂದಿದ್ವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ಲೈಕ್ ಎಲ್ಲ ತರ ಈ ಸ್ಯಾರಿ ಡ್ರಿಪ್ಪಿಂಗ್ ಆಗಿರ್ಬೋದು, ಸೊ ಮೇಕಪ್, ಸೊ ಆಮೇಲೆ ಹೇರ್ ಸ್ಟೈಲಿಸ್, ಸೊ ಈ ತರ ಎಲ್ಲ ಬಂದ್ಬಿಟ್ಟು ಟೀಚ್ ಮಾಡ್ತಾ ಇದ್ದಾರೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ಇವಾಗ ಮ್ಯಾಮ್ ಜೊತೆ ಇದ್ದಾರೆ. ಮ್ಯಾಮ್ನ ಫಸ್ಟ್ ಚಾನಲ್ಗೆ ವೆಲ್ಕಮ್ ಮಾಡೋಣ. ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಯಾವ್ಯಾವ ಥರ ಪ್ರಾಡಕ್ಟ್ಸ್ ಅವ್ರು ಪ್ರೊವೈಡ್ ಮಾಡ್ತಾರೆ, ಏನೇನು ಅವ್ರದ್ದು ಸರ್ವಿಸು, ಸೊ ಅವ್ರದ್ದು ಎಕ್ಸ್ಪೀರಿಯನ್ಸ್ ಏನು, ಸೊ ಇವ್ರ ಅಕಾಡೆಮಿ ಅಂದರೆ ಏನು, ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನೀವೇನಾದರೂ ಬಂದ್ಬಿಟ್ಟು ಈ ಮೇಕಪ್ ಬಗ್ಗೆ ನೀವೇನಾದರೂ ಕೋರ್ಸ್ ಮಾಡಬೇಕು, ಸೊ ಆ ಥರ ಏನಾದರೂ ನಿಮಗೆ ಮೇಕಪ್ಪಲ್ಲಿ ಇಂಟ್ರೆಸ್ಟ್ ಇದ್ದರೆ ಸೊ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಸೊ ಇವಾಗ ಮ್ಯಾಮ್ ನಮ್ಮ ಜೊತೆ ಇದ್ದಾರೆ. ಮ್ಯಾಮ್ನ ಫಸ್ಟ್ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಯ್ ಮ್ಯಾಮ್, ನಮಸ್ತೆ. ನಮಸ್ತೆ ಸರ್. ಮ್ಯಾಮ್, ನಿಮ್ಮ ಹೆಸರು? ಮ್ಯಾಮ್ ಶಿಲ್ಪಾ ಸರ್. ಓಕೆ, ಎಷ್ಟು ವರ್ಷ? ನಾವು ತುಂಬಾ ಚೆನ್ನಾಗಿದ್ದೀವಿ, ನೀವು ಹೆಂಗಿದ್ದೀರಾ? ತುಂಬಾ ಚೆನ್ನಾಗಿದೆ. ಓಕೆ, ನೀವು ಎಷ್ಟು ವರ್ಷದಿಂದ ಈ ಅಕಾಡೆಮಿನ ನಡೆಸ್ತಾ ಇದ್ದೀರಾ? ಈ ಫೀಲ್ಡ್ ಅಲ್ಲಿ ಬಂದು ನಾವು 7 years ಆಯ್ತು. ಅಕಾಡೆಮಿ ರನ್ ಆಗ್ತಿರೋದು 4 years ಆಗ್ತಾರೆ. 4 years ಇಂದ ಅಕಾಡೆಮಿನ ರನ್ ಮಾಡ್ತಾ ಇದ್ದೀರಾ. ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರುತ್ತೆ ಮ್ಯಾಮ್? ಚಂದ್ರ ಲೇಔಟ್, ವಿಜಯನಗರ, ಬ್ಯಾಂಗ್ಳೂರ್. ಇರೋದು ಒಂದೇ ಬ್ರಾಂಚ್. ತುಂಬಾ ಜನ ಕನ್ಫ್ಯೂಷನ್ ಆಗ್ತಾರೆ. ಒಂದೇ ಬ್ರಾಂಚ್ ಇರೋದು, ಅದು ಬ್ಯಾಂಗ್ಳೂರಲ್ಲಿ ಮಾತ್ರ ಇರೋದು. ಸೊ ನಿಮ್ಗೆ ಏನಾದರೂ ಲೊಕೇಶನ್ ಡೀಟೇಲ್ಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀವಿ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಬಂದ್ರು ಲೊಕೇಶನ್ ಡೀಟೇಲ್ಸ್ ಕೂಡ ನಾವು ಪಿಂಗ್ ಮಾಡಿರ್ತೀವಿ. ಸೊ ಫಸ್ಟ್ ಆಫ್ ಆಲ್ ಈ ಅಕಾಡೆಮಿ ಅಂದ್ರೆ ಏನ್ ಮ್ಯಾಮ್? ಫಸ್ಟ್ ಅದು ಸರ್, ಶಿಲ್ಪಾ ಅಂದ್ರೆ, ಶಿಲ್ಪಾ ಅನ್ನೋದು ಇಟ್ಸ್ ಅ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ನಮ್ಮ ಬ್ರ್ಯಾಂಡ್ ನ ನಾವೇ ಕ್ರಿಯೇಟ್ ಮಾಡ್ಕೋಬೇಕು, ಯಾರು ಇಡೋದಿಲ್ಲ. ಸೊ ಹಂಗಾಗಿ ನನ್ನ ಹೆಸರು ನಾನೇ ಇಟ್ಕೊಂಡಿದೀನಿ, ಶಿಲ್ಪಾ ಮೇಕಪ್ ಅಂಡ್ ಹೇರ್ ಅಕಾಡೆಮಿ ಅಂತ ಹೇಳಿ. ಸೊ ಮ್ಯಾಮ್, ಈ ಅಕಾಡೆಮಿಯಲ್ಲಿ ಏನೇನ್ ಯಾವ್ಯಾವ ತರ ಸರ್ವಿಸ್ ನೀವು ಪ್ರೊವೈಡ್ ಮಾಡ್ತೀರಾ? ಸೊ ಏನೇನ್ ಮ್ಯಾಮ್ ಅದು? ಸರ್ವಿಸ್ ಅನ್ನೋದಕ್ಕಿಂತ ಟ್ರೈನಿಂಗ್. ಓಕೆ, ಇದೊಂದು ಮೇಕಪ್ ಸ್ಟುಡಿಯೋ ಆಗಿರೋದ್ರಿಂದ ನಮ್ಮಲ್ಲಿ ಮೇಕಪ್ ಕೋರ್ಸ್ ಇದೆ ಮತ್ತೆ ಬ್ಯೂಟಿಷಿಯನ್ ಕೋರ್ಸ್ ಇದೆ. ಮೇಕಪ್ ಅಲ್ಲಿ ಏನೆಲ್ಲ ಹೇಳ್ಕೊಡ್ತೀವಿ ಅನ್ನೋದಾದ್ರೆ ಮೇಕಪ್, ಪೇಸ್ಟಲ್, ಸ್ಯಾರಿ ಡ್ರೆಪ್ಪಿಂಗ್, ಮತ್ತೆ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್, ನೈಲ್ ಆರ್ಟ್ ಕ್ಲಾಸಸ್ ಇದೆ, ಫ್ಲೋರಲ್ ಮೇಕಿಂಗ್ ಇದೆ, ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತೀವಿ, ಅಂಡ್ ಸರ್ಟಿಫಿಕೇಶನ್ ಕೂಡ ಇರುತ್ತೆ. ಇದು ಮೇಕಪ್ ಅಲ್ಲಿ ಬರುವಂತದ್ದು ಕೋರ್ಸಸ್ ಅಲ್ಲಿ. ಅಂಡ್ ಬ್ಯೂಟಿಷಿಯನ್ ಅಂತ ಬಂತು ಅಂದ್ರೆ ವ್ಯಾಕ್ಸಿಂಗ್ ಇರ್ಬೋದು, ಥ್ರೆಡ್ಡಿಂಗ್ ಇರ್ಬೋದು, ಪೆಡಿಕ್ಯೂರ್, ಮೆನಿಕ್ಯೂರ್ ಅಂಡ್ ಹೇರ್ ಕಟ್ ಮತ್ತೆ ಫೇಶಿಯಲ್ಸ್, ಕಾಂಪ್ಲಿಮೆಂಟರಿ ಆಗಿ ಹೈಡ್ರಾ ಫೇಶಿಯಲ್ ಕೂಡ ಆಡ್ ಮಾಡಿದ್ವಿ. ಇವಾಗ ರೀಸೆಂಟ್ ಆಗಿ ಟ್ರೆಂಡಿಂಗ್ ಅಲ್ಲಿ ಇರೋದು, ಸೊ ಹಾಗಾಗಿ ಅದನ್ನು ಕೂಡ ಆಡ್ ಮಾಡಿದೀವಿ. ಸೊ ಇದು ಬಂದು 50 days ಕೋರ್ಸ್ ಇರುತ್ತೆ. ಮಂಡೇ ಟು ಫ್ರೈಡೆ ಇರುತ್ತೆ ಕ್ಲಾಸಸ್. 50 days ಕೋರ್ಸ್. ಟೈಮಿಂಗ್ಸ್ ಬಂದು 11 to 4 ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಖಂಡಿತವಾಗೂ ಜಾಯ್ನ್ ಆಗ್ಬೋದು. ಇದೊಂದು ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಕೋರ್ಸಸ್. ಸೊ ಎಲ್ಲಿಂದ ಬೇಕಾದ್ರೆ ಬಂದು ಕಲಿಬಹುದು ಅಂತ ಹೇಳ್ತೀನಿ.
ಸೊ ಇವಾಗ ಕರ್ನಾಟಕದಲ್ಲಿ ಎಲ್ಲಾದ್ರೂ ಇರ್ಬೋದು ಲೈಕ್ PG ಅದೆಲ್ಲ ಹಿಂಗೆ ಮ್ಯಾಮ್ ಅದು ಸರ್ PG ಅಂತ ಬಂತು ಅಂತಂದ್ರೆ ನಮ್ಮ ಅಕಾಡೆಮಿ ಅಕ್ಕಪಕ್ಕದಲ್ಲೇ PGs ಇದೆ, ಸಜೆಸ್ಟ್ ಮಾಡ್ತೀವಿ ಅವರಿಗೆ. ಅದೇನ್ ಬರುತ್ತೆ ಅವ್ರು ಪೇಮೆಂಟ್ ಮಾಡ್ಕೋಬೇಕಾಗತ್ತೆ. PG ಇದ್ಬಿಟ್ಟು ಕಲ್ತ್ಕೊಂಡು ಹೋಗ್ಬೋದು. ಸುಮಾರು ಕಡೆಯಿಂದ ಬಂದು ಕಲ್ತ್ಕೊಂಡು ಹೋಗಿದ್ದಾರೆ. ಶಿವಮೊಗ್ಗ, ಬೆಳಗಾಮು, ದಾವಣಗೆರೆ ಎಲ್ಲ ಕಡೆಯಿಂದ ಬಂದು, ಗೋಕಾಕ್ದಿಂದನೂ ಬಂದು ಕಲ್ತ್ಕೊಂಡು ಹೋಗಿದ್ದಾರೆ. ಸೊ ಅದು ಖುಷಿ ಆಗುತ್ತೆ. ಇವಾಗ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಾ ಇದಾರೆ ನಮ್ಮ ಸ್ಟೂಡೆಂಟ್ಸ್, ಖುಷಿ ಆಗುತ್ತೆ. ಆಲ್ಮೋಸ್ಟ್ ನೀವು ಎಷ್ಟು ಜನ ಟ್ರೈನ್ ಮಾಡಿದ್ದೀರಾ ಮ್ಯಾಮ್? ಸರ್ ಆಲ್ಮೋಸ್ಟ್ 300+ ಅಂತಾನೆ ಹೇಳ್ಬೋದು. 300+ ಸ್ಟೂಡೆಂಟ್ಸ್ ಟ್ರೈನ್ ಮಾಡಿದ್ದೀರಾ? ಹೌದು. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಆಲ್ಮೋಸ್ಟ್ 300+ ಜನನ ಬಂದ್ಬಿಟ್ಟು ಟ್ರೈನ್ ಮಾಡಿದ್ದಾರೆ. ಸೊ ನಿಮಗೆ ಬಂದ್ಬಿಟ್ಟು ಈ ಮೇಕಪ್ಪು, ಸೊ ಆಮೇಲೆ ಹೇರ್ ಸ್ಟೈಲಿಸ್ಟ್ ಎಲ್ಲ ನಿಮ್ಗೆ ಏನಾದರೂ ಆಸೆ ಇರುತ್ತೆ, ನಾವು ಎಲ್ಲಿ ಮಾಡಬೇಕು, ಆಚ್ ಕಡೆ ಎಲ್ಲ ಬಂದ್ಬಿಟ್ಟು ಜಾಸ್ತಿ ಪ್ರೈಸ್ ಎಲ್ಲ ಇದ್ರೆ ಈ ವಿಡಿಯೋ ಫುಲ್ ಆಗಿ ನೋಡಿ, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಸೊ ಇದು ಪ್ಯಾಕೇಜ್ ಎಲ್ಲ ಹೇಳಿದ್ರಲ್ಲ ಮ್ಯಾಮ್, ಅದು ಯಾವ ತರ ಪ್ಯಾಕೇಜಸ್ ಇರುತ್ತೆ? ಪ್ಯಾಕೇಜ್ ಅಂತಂದ್ರೆ ಸರ್ ಇದು ಬ್ಯೂಟಿಷಿಯನ್ ಪ್ಲಸ್ ಮೇಕಪ್ ಆದ್ರೆ ಅವ್ರಿಗೆ 45,000 ಇದೆ. ಅದರಲ್ಲಿ 10,000 ರೂಪಾಯಿದು ಪ್ರಾಡಕ್ಟ್ ನ ಫ್ರೀ ಆಗಿ ಕೊಡ್ತೀವಿ. ಇಷ್ಟೇ ಇರುತ್ತೆ ಪ್ಯಾಕೇಜ್. ಅದರಲ್ಲಿ ಏನೇನು ಕಲಿಬಹುದು ಅವರು? ಮೇಕಪ್ ಮತ್ತೆ ಬ್ಯೂಟಿಷಿಯನ್ ಎರಡು ಕಲಿಬಹುದು. ಮತ್ತೆ ಇನ್ ಕೇಸ್ ಅವ್ರ ಏನಾದ್ರು ಜಾಬ್ ಮಾಡ್ತಾರೆ ಅಂತ ಹೇಳಿದ್ರೆ ಜಾಬ್ ಕೂಡ ಕೊಡಿಸ್ತೀವಿ. ಅದರ ಸಲೂನ್ ಅಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ನೀವೇ ರೆಫರ್ ಮಾಡಿ ಅವ್ರಿಗೆ ಜಾಬ್ ಕೊಡ. ನಿಯರ್ ಅವ್ರಿಗೆ ಯಾವ್ದು ಏರಿಯಾ ಆಗುತ್ತೆ, ಅವ್ರು ಯಾವ ಇದಾರೆ ಆ ಏರಿಯಾದಲ್ಲಿ ನಾವು ಕೊಡಿಸ್ತೀವಿ. ಇಲ್ಲಿ ಟ್ರೈನಿಂಗ್ ತಗೊಂಡು ನೀವು ಕೂಡ ಜಾಬ್ ಗ್ಯಾರಂಟಿ ಕೂಡ ಕೊಡ್ತೀರಾ? ಓಕೆ ಸೂಪರ್ ಮ್ಯಾಮ್. ಮೇಕಪ್ ಅಂತ ಬಂತು ಅಂದ್ರೆ ಸುಮಾರು ಜನಕ್ಕೆ ಡೌಟ್ಸ್ ಇರುತ್ತೆ, ಯಾವ ತರ ಹೇಳ್ಕೊಡ್ತಾರೆ ಅಂತ ಹೇಳಿ. ಸೊ ಇದರಲ್ಲಿ ನಾವು ಹೇರ್ ಬ್ರಷ್ ಮೇಕಪ್ ಆಗಿರ್ಬೋದು, HD ಮೇಕಪ್ ಆಗಿರ್ಬೋದು, ವಾಟರ್ ಪ್ರೂಫ್ ಮೇಕಪ್ ಆಗಿರ್ಬೋದು, ಸಿಂಪಲ್ ಮೇಕಪ್ ಆಗಿರ್ಬೋದು, ಮತ್ತೆ ಹುಡುಗಂಗೆ ಹೇಗ್ ಮಾಡೋದು, ಮತ್ತೆ ಚಿಲ್ಡ್ರನ್ಸ್ ಹೇಗ್ ಮಾಡೋದು, ಎಲ್ರಿಗೂ ಒಂದೇ ಸ್ಕಿನ್ ಟೋನ್ ಒಂದೇ ತರ ವರ್ಕ್ ಮಾಡಕ್ಕಾಗಲ್ಲ. ಮತ್ತೆ ಮೆಚೂರ್ ಸ್ಕಿನ್ ಆಗಿರ್ಬೋದು, ಯಾರಿಗೆ ಯಾವ ತರ ಮಾಡ್ಬೇಕು ಅನ್ನೋದು ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ. ಸೊ ಇದು ಮೇಕಪ್ ಅಲ್ಲಿ ಬರೋಂಥದ್ದು. ಮ್ಯಾಮ್ ಇದು ಬೇರೆ ಹುಡುಗಿರಿಗೆ ಮಾತ್ರನೇ, ನಾವು ಹುಡುಗರು ಕಲಿಬಹುದಾ ಇದು? ಸರ್ ಯಾರು ಬೇಕಾದ್ರೆ ಬಂದು ಕಲಿಬಹುದು. ನಮ್ ಸುಮಾರು ಒಂದು ಬ್ಯಾಚ್ ಅಲ್ಲಿ ಅಂದ್ರೆ ಈ ಒಂದು 3-4 ಬ್ಯಾಚ್ ಅಲ್ಲಿ ಇಲ್ಲ ಅಷ್ಟೇನೆ, ಹುಡುಗರು ಕೂಡ ಬಂದು ಕಲ್ತ್ಕೊಂಡು ಹೋಗಿದ್ದಾರೆ. ಹುಡುಗರು ಕೂಡ ಟ್ರೆಂಡಿಂಗ್ ಅಲ್ಲಿ ಹುಡುಗರು ಸಿಕ್ಕಾಬಟ್ಟೆ ಏನ್ ಹೇಳ್ತಾರೆ ಅವನೇ ಕ್ರಿಯೇಟ್ ಮಾಡ್ತಾ ಇದಾರೆ. ಸ್ಯಾರಿ ಡ್ರೆಪಿಂಗ್ ಮತ್ತೆ ಮೇಕಪ್ ಕೂಡ ಅಷ್ಟೇನೆ ಪ್ರತಿಯೊಂದು ಮಾಡ್ತಾ ಇದಾರೆ ಸರ್. ಇದನ್ನ ಪ್ರೊಫೆಷನಲ್ ಆಗಿ ಅಂತ ನೋಡಿದಾಗ ನಮ್ಗೆ ಯಾವ್ದು ಕಾಣಿಸಲ್ಲ ಸರ್. ಅದನ್ನ ಯೋಚನೆ ಮಾಡ್ಬೇಕು. ನಾವು ಕೆಲಸ ಮಾಡ್ತಿದೀವಿ ಅನ್ಸಿದಾಗ ಏನು ಅನ್ಸಲ್ಲ. ಸೊ ಯಾರು ಬೇಕಾದ್ರೆ ಬಂದು ಕಲಿಬಹುದು. ಸುಮ್ಮನೆ ಹಂಗೆ ಒಂದು ವಾಕ್ ಔಟ್ ತರ ನಿಮ್ಮ ಸ್ಟೂಡೆಂಟ್ಸ್ ಹುಡುಗಿರು ಅಂತ ಏನಿಲ್ಲ ಸರ್, ಯಾರಾದ್ರೂ ಬಂದು ಕಲಿಬಹುದು. ನೋಡಿ ಇವಾಗ ನಮ್ಮ ಸ್ಟೂಡೆಂಟ್ಸ್ ಇಲ್ಲಿ ರಿಯಲ್ ಏರ್ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಆಲ್ರೆಡಿ ಇವ್ರಿಗೆ 17 ಇವತ್ತಿನ 18 ಡೇಸ್ ಅಂತ ಅನ್ಸುತ್ತೆ. ಸೊ ನಾವು ಫಸ್ಟ್ ಏನ್ ಮಾಡ್ತೀವಿ, ಡಮ್ಮಿ ಮೇಲೆ ಪ್ರಾಕ್ಟೀಸ್ ಮಾಡ್ತೀವಿ ಸರ್. ಏನಾಗುತ್ತೆ ಸಡನ್ಲಿ ಅವ್ರಿಗೆ ರಿಯಲ್ ಏರ್ ಕೊಟ್ಟಾಗ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಡಮ್ಮಿ ಮೇಲೆ ಪ್ರಾಕ್ಟೀಸ್ ಕೊಟ್ಟು ನಂತರ ಅವ್ರಿಗೆ ರಿಯಲ್ ಏರ್ ಮೇಲೆ ಮಾಡ್ಲಿಕ್ಕೆ ಹೇಳ್ತೀವಿ. ಅದಂಗೆ ಪ್ರೊಸೀಜರ್ ಒಂದೇ ತರ ಇರಲ್ಲ ಸರ್, ಡಿಫ್ರೆಂಟ್ ಚೇಂಜ್ ಆಗ್ತಾನೆ ಇರುತ್ತೆ. ಹೌದು. ಸೊ ಪ್ರಾಕ್ಟೀಸ್ ಮಾಡು. ಇವತ್ತು ಅವ್ರು ರಿಯಲ್ ಏರ್ ಮೇಲೆ ಮಾಡ್ತಾ ಇದಾರೆ. ನಾವ್ ಏನೇನ್ ಹೇಳ್ಕೊಟ್ಟಿದೀವಿ ಇಷ್ಟು ದಿನ, ಇದನ್ನ ಒಂಥರ ಎಕ್ಸಾಮ್ ಡೇ ತರ ಇವ್ರಿಗೆ ಇವತ್ತು. ಲೈಕ್ ಆ ತರ ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು ಇವಾಗ ಎಕ್ಸಾಮ್ ತರ ಕೊಡ್ತಾ ಇದೀರಾ. ಇವ್ರ ತಪ್ಪು ಹೇಗ್ ಮಾಡ್ತಾರೆ ನಮ್ಗೆ ಗೊತ್ತಾಗಲ್ಲ ಸರ್. ನಾವು ಕರೆಕ್ಷನ್ಸ್ ಮಾಡ್ತೀವಿ. ಈಗ ಡಮ್ಮಿ ಮೇಲೆ ಮಾಡೋದಕ್ಕೂ ಮತ್ತೆ ರಿಯಲ್ ಏರ್ ಮೇಲೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ಹಂಗಾಗಿ ಟ್ರೈನಿಂಗ್ ಆಗುತ್ತೆ ಅಂತ. ಓಕೆ ಮ್ಯಾಮ್, ಈ ವಿಡಿಯೋ ನೋಡ್ತಾ ಇದ್ರೆ ಕೆಲವೊಂದು ಜನಕ್ಕೆ ಡೌಟ್ ಇರುತ್ತೆ. ಸೊ ಈ ಬ್ಯೂಟಿಷಿಯನ್ ಕೋರ್ಸ್ ಎಲ್ಲ ಮಾಡ್ಬೇಕಂದ್ರೆ ಏನಾದ್ರೂ ಏಜ್ ಲಿಮಿಟ್ ಇರುತ್ತಾ? ಆಮೇಲೆ ನನ್ಗೆ ಲ್ಯಾಂಗ್ವೇಜೇ ಬರಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಾವೇ ಕನ್ನಡದಲ್ಲಿ ಮಾತಾಡ್ತಾ ಇದೀವಿ ಅನ್ಕೊಳ್ಳಿ, ಇವಾಗ ತಮಿಳ್ ಅವರು ಈ ವಿಡಿಯೋ ನೋಡ್ತಾರೆ, ಹಿಂದಿ ಅವ್ರು ನೋಡ್ತಾರೆ, ತೆಲುಗು ಅವ್ರು ನೋಡ್ತಾರೆ ಅನ್ಕೊಳ್ಳಿ, ಅವರೆಲ್ಲ ಏನ್ ಮಾಡೋದು ಮ್ಯಾಮ್? ಸರ್ ಲ್ಯಾಂಗ್ವೇಜ್ ಅಂತ ಯಾವ್ದು ಇಂಪಾರ್ಟೆಂಟ್ ಇಲ್ಲ, ಚೆನ್ನಾಗಿ ಕನ್ನಡ ಗೊತ್ತಿದ್ರೆ ಸಾಕು, ಅವ್ರಿಗೆ ಮಾತಾಡ್ಲಿಕ್ಕೆ ಬಂದ್ರೆ ಸಾಕು. ಇನ್ ಕೇಸ್ ಅವರಿಗೆ ಬಂದಿಲ್ಲ ಅಂದ್ರೂ ಬರೀಲಿಕ್ಕೆ ನಾವು ಬರ್ದ್ ಕೂಡ ಕೊಡ್ತೀವಿ. ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಡಿ ಅಂತ ಹೇಳ್ತೀವಿ. ಮತ್ತೆ ಏಜ್ ಲಿಮಿಟ್ ಅಂತ ಹೇಳಿದ್ರೆ ನಮ್ಮಲ್ಲಿ 55+ ಬಂದಿದ್ದಾರೆ ಸರ್, ಕಲ್ತ್ಕೊಂಡು ಹೋಗಿದ್ದಾರೆ. 55+ ಕಲ್ತ್ಕೊಂಡು ಹೋಗಿದ್ದಾರೆ ಅಂದ್ರೆ ಮುಂಚೆ ಪಾರ್ಲರ್ ಇಟ್ಕೊಂಡಿದ್ರು ಅವರು, ಅಪ್ಗ್ರೇಡೇಷನ್ ಮಾಡ್ಕೊಳಕ್ ಬಂದಿದ್ದಾರೆ. ಆತರನು ಯಾರಾದ್ರೂ ಇದ್ರೆ ಅಪ್ಗ್ರೇಡೇಷನ್ ಮಾಡ್ಕೋಬಹುದು. ಆತರ ಎಲ್ಲ ಏನು ವರಿ ಮಾಡ್ಕೋಬೇಡಿ. ವಿಡಿಯೋ ನೋಡ್ತಿರೋರು ಏಜ್ ಅನ್ನೋದೇನು ಮ್ಯಾಟರ್ ಆಗಲ್ಲ. ಮತ್ತೆ ಲ್ಯಾಂಗ್ವೇಜ್ ಯಾವ್ದು ಇಂಪಾರ್ಟೆಂಟ್ ಇಲ್ಲ, ಚೆನ್ನಾಗಿ ಕನ್ನಡ ಗೊತ್ತಿದ್ರೆ ಸಾಕು. ನಮಗೂ ಚೆನ್ನಾಗಿ ಕನ್ನಡ ಅಷ್ಟೇ ಚೆನ್ನಾಗಿ ಗೊತ್ತಿರೋದು. ಸೊ ಬಟ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬಂದ್ರು ಹೇಳ್ಕೊಡ್ತೀವಿ. ಅದ್ರ ಕನ್ನಡದಲ್ಲಿ ಜಾಸ್ತಿ ಪ್ರಿಫರೆನ್ಸ್ ನಮ್ದು 80% ಕನ್ನಡದಲ್ಲೇ ಇರುತ್ತೆ. ಪ್ಲಸ್ ನಿಮ್ಗೆ ನೀವೇನಾದ್ರೂ ಎಜುಕೇಶನ್ ಏನಾದ್ರು ಮಾಡಿಲ್ಲ ಅಂದ್ರೂ ಅದನ್ನು ಚಿಂತೆ ಇಲ್ಲ. ಇವ್ರು ಬಂದ್ರೆ ನಿಮ್ಗೆ ಓದಕ್ ಬರೋದಿಲ್ಲ, ಬರೆಯಕ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಇಲ್ಲಿ ಅಡ್ಮಿಷನ್ ಉಂಟು. ಸೊ ಅದು ಕೂಡ ಹೇಳ್ತೀವಿ. ಸೊ ನೆಕ್ಸ್ಟ್ ಮ್ಯಾಮ್ ಹಂಗೆ ನಿಮ್ ಸ್ಟೂಡೆಂಟ್ಸ್ ಎಲ್ಲ ಇವತ್ತು ಎಕ್ಸಾಮ್ ಮಾಡ್ತಾ ಇದ್ದಾರೆ ಸರ್. ಓಕೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಹೆಂಗೆ ಮ್ಯಾಮ್? ಪ್ರಾಡಕ್ಟ್ಸ್ ಎಲ್ಲ ನೀವೇ ಕೊಡ್ತೀರಾ? ನಾವೇ ಕೊಡ್ತೀವಿ. ಅವ್ರು ಏನು ತರಂಗಿರೋದಿಲ್ಲ ಪ್ರಾಕ್ಟೀಸಿಗೆ. ಇವನ್ ಎಸ್ಎಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಸ್ಯಾರಿ ಡ್ರೆಪಿಂಗ್ ಆಗಿರ್ಬೋದು, ಮತ್ತೆ ಬ್ಯೂಟಿಷಿಯನ್ ಆಗಿರ್ಬೋದು, ಪ್ರತಿಯೊಂದು ನಾವೇ ಪ್ರೊವೈಡ್ ಮಾಡ್ತೀವಿ. ಅವ್ರು ಏನು ತರಂಗಿರೋದಿಲ್ಲ. ಓಕೆ. ಸೊ ಆಮೇಲೆ ಇನ್ನೊಂದು ಪ್ರಶ್ನೆ ಇದೆ ಮ್ಯಾಮ್ ನನಗೆ. ನೀವು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಪ್ಯಾಕೇಜ್ ಅಂತ ಹೇಳ್ರಿ, 45,000 ಪ್ಯಾಕೇಜ್ ಅಂತ ಹೇಳ್ರಿ, ವಿಚ್ ಇಸ್ ಫಾರ್ 50 days ಅಲ್ಲ, ಕರೆಕ್ಟ್ ಅಲ್ಲ? ಸೊ ಅದು ಬಂದ್ಬಿಟ್ಟು ಏನಾದ್ರು ಇನ್ಸ್ಟಾಲ್ಮೆಂಟ್ ತರ ಅವ್ರು ಪೇ ಮಾಡೋ ತರ ಸರ್? ಅದೇ ಫಸ್ಟ್ ಅವ್ರು ಬುಕ್ ಮಾಡ್ಕೋಬೇಕಾಗುತ್ತೆ ಒಂದು ಸೀಟ್ ಅಂತ. ಅಂದ್ರೆ ಎಷ್ಟು ಜನ ಆಗ್ತಾರೆ ಅನ್ನೋದು ಬೇಕಾಗುತ್ತಲ್ಲ. ನಾವು ತಗೊಳ್ಳೋದೇ 10 to 15 ಮೆಂಬರ್ಸ್ ಮಾತ್ರ.
ಮಾತ್ರ. ಓಕೆ, ಇಲ್ಲೇ ಆಲ್ಮೋಸ್ಟ್ ಒಂದು 10 ಮೆಂಬರ್ಸ್ ಮಾತ್ರ ಇದ್ದಾರೆ. ಇವತ್ತು ಕೆಲವರು ಬಂದಿಲ್ಲ. ಓಕೆ, ಸೊ 10 to 15 ಮೆಂಬರ್ಸ್ ಆಗಿರೋದ್ರಿಂದ ನಮ್ಗೆ ಎಷ್ಟು ಜನ ಆಗ್ತಾರೆ ಅನ್ನೋದು ಬೇಕಾಗುತ್ತೆ. ಓಕೆ, ಸೊ ಹಂಗಾಗಿ ಮುಂಚೆನೆ ಬುಕ್ ಮಾಡ್ಕೋಬೇಕು. ಒಂದು ಸೀಟ್ ಬರ್ತಾರೆ ಅನ್ನೋ ಕನ್ಫರ್ಮೇಶನ್ಗೆ 5000 ಕೊಟ್ಬಿಟ್ಟು ಇನ್ ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಆ ಅಮೌಂಟ್ ನ ಬೇಕಾದ್ರೆ ಅವರು 2 ಸರ್ತಿ ಪೇಮೆಂಟ್ ಮಾಡ್ಬೋದು. 2 ಟೈಮ್ಸ್ ಇನ್ಸ್ಟಾಲ್ಮೆಂಟ್ ಅಲ್ಲಿ. ಓಕೆ, ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ನೀವು 45,000 ನಿಮ್ ಬಜೆಟ್ ಜಾಸ್ತಿ ಆಯಿತು ಅಂದ್ರೆ ನಿಮ್ಗೆ 2 ಸತಿ ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ. ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೂಡ ನೀವು ಪೇ ಮಾಡ್ಬೋದು. ಸೊ ಬೇರೆ ಅಕಾಡೆಮಿಗೆ ಇವ್ರಿಗೆ ಏನ್ ವ್ಯತ್ಯಾಸ ಅಂದ್ರೆ, ಬೇರೆ ಅಕಾಡೆಮಿಯಲ್ಲಿ ನಿಮ್ಗೆ ಮೊದಲು 40 ಮೆಂಬರ್ಸ್ 50 ಮೆಂಬರ್ಸ್ ಅಂತ ಬಲ್ಕ್ ಆಗಿರ್ತಾರೆ. ಏನಾಗುತ್ತೆ ಸರ್, ದಡ್ಡಿ ತರ ಕೂಸ್ಕೊಂಬಿಟ್ಟು ಹೇಳಲಿಕ್ಕೆ ಆಗಲ್ಲ. ಬಟ್ ಅದು ತಪ್ಪು, ನಾನು ಸರಿ ಅಂತ ಹೇಳ್ತಿಲ್ಲ. ಬಟ್ ನನಗೆ ಅನ್ಸಿರೋ ಪ್ರಕಾರ ಏನಾಗುತ್ತೆ, ಒಬ್ಬೊಬ್ರ ಮೇಲೂ ನಾವು ಅಟೆನ್ಷನ್ ಮಾಡಕ್ಕಲ್ಲ, ಪರ್ಸನಲ್ ಅಟೆನ್ಷನ್ ಅಂತ ಹೇಳ್ತೀವಿ, ಅದ್ರ ಮಾಡಕ್ಕಾಗಲ್ಲ ನಾವು. ಅಟ್ಲೀಸ್ಟ್ ಇಲ್ಲಿ ಕಲ್ತೋದ್ಮೇಲೆ ಒಂದಷ್ಟು ಬ್ರೈಡ್ ಅಟೆಂಡ್ ಮಾಡ್ಬೇಕು, ಒಂದು ಅಟ್ಲೀಸ್ಟ್ ಪಾರ್ಲರ್ ಓಪನ್ ಮಾಡ್ಕೊಂಡಾದ್ರೂ ಅವ್ರು ಒಂದು ಲೈಫ್ ಲೀಡ್ ಮಾಡ್ಬೇಕಲ್ಲ ಸರ್, ಯಾರ ಮೇಲೆ ಡಿಪೆಂಡ್ ಆಗ್ದಲೆ ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡ್ಬೇಕು ಅಂತಾನೆ ಬಂದಿರ್ತಾರೆ. ಸೊ ಹಂಗಾಗಿ ಒಂದಷ್ಟು ನಾವು ಕಲ್ಸ್ಬಿಡ್ತೀವಿ. ಸೊ ಸುಮ್ನೆ ದಡ್ಡಿ ತರ ಕೂರ್ಸ್ಕೊಂಡು ಖಂಡಿತ ಹೇಳ್ತೀನಿ ಆಗೋದೇ ಇಲ್ಲ ಸರ್ ಕಲೀಲಿಕ್ಕೆ. ಓಕೆ, ಬ್ರೈಡಲ್ ಮೇಕಪ್ ಅಲ್ಲ, ಸೊ ಅದೆಲ್ಲ ನೀವು ಮಾಡ್ತೀರಾ ಮ್ಯಾಮ್? ಬ್ರೈಡಲ್ ಮೇಕಪ್ ಅಲ್ಲ? ಹೌದು ಸರ್, ನಾವ್ ಹೇಳ್ಕೊಡೋರಾಗಿ ಹೋಗಿಲ್ಲ ಅಂದ್ರೆ ಇದಾಗ್ಬಿಡುತ್ತೆ. ಸೊ ನಾವು ಕೂಡ ಬ್ರೈಡಲ್ ಅಟೆಂಡ್ ಮಾಡ್ತೀವಿ. ಮತ್ತೆ ನಮ್ಮ ಸ್ಟೂಡೆಂಟ್ಸ್ ನ ಆನ್ ಸ್ಪಾಟ್ ಕೂಡ ಕರ್ಕೊಂಡು ಹೋಗ್ತೀವಿ, ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ. ಓಕೆ, ನೀವ್ ಹೆಂಗ್ ಮಾಡ್ತೀರಾ ಅಂತ. ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ ಅಲ್ಲಿ. ಯಾಕೆ ಮುಹೂರ್ತಮ್ಗೆ ಇಷ್ಟೇ ಟೈಮ್ ಅಂತ ಇರುತ್ತೆ, ಅಷ್ಟರಲ್ಲೇ ಹೆಂಗ್ ರೆಡಿ ಮಾಡ್ಬೇಕು ಅದೆಲ್ಲ ಅವ್ರ ಲೈವ್ ಇದನ್ನ ರಿಯಲ್ ಟೈಮ್ ಬೇಸಿಸ್ ಮೇಲೆನೇ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಒಂದು ಎಕ್ಸ್ಪೀರಿಯನ್ಸ್. ಓಕೆ, ಸೊ ಅದು ಕೂಡ ನಿಮ್ಗೆ ಪ್ರೈಸ್ ಡೀಟೇಲ್ಸ್ ಬೇಕಂದ್ರೆ ನಂಬರ್ಸ್ ಕೊಟ್ಟಿರ್ತೀವಿ, ಆ ನಂಬರ್ಸ್ ಗೆ ಕಾಲ್ ಮಾಡಿದ್ರೆ ನಿಮ್ದು ಮದುವೆ ಇದ್ರೆ ಹೇಳ್ಬೋದು ಸರ್, ನಿಮ್ದು ಮದುವೆ ಇದ್ರೆ ಹೇಳಿ ಸರ್. ಸೂಪರ್ ಮ್ಯಾಮ್, ಖಂಡಿತ. ಕ್ಯಾಮರಾಮನ್ ಗೆ ಹೇಳ್ತಾ ಇದೀನಿ ಸರ್. ನಿಮ್ಮ ಮದುವೆಗೆ ಹೇಳ್ತಾ ಇದ್ದಾರೆ ಸರ್, ನಿಮ್ದು ಇದ್ರೆ ಹೇಳಿ ಯಾಕಿದ್ರೆ ನಿಮ್ದು ಯಾವ್ದಾರ ಇದ್ರೆ ಹೇಳಿ, ಮುಂದೆ ಬರೋ ಅಂತದ್ದು. ಪ್ರೈಸ್ ಎಲ್ಲ ಹೆಂಗೆ ಮ್ಯಾಮ್? ಸರ್ ಪ್ರೈಸ್ ಎಲ್ಲ ನಮ್ದು ಬಜೆಟ್ ಫ್ರೆಂಡ್ಲಿ ಇದೆ. ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 7 ಇಂದಾನು ಸ್ಟಾರ್ಟ್ ಆಗುತ್ತೆ. 7 ಇಂದಾನೆ ಸ್ಟಾರ್ಟ್ ಆಗುತ್ತೆ. ಓಕೆ, 7,000 ಇಂದ 7,000 ಇಂದಾನೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನ ಡೀಟೇಲ್ಸ್ ಬೇಕಂದ್ರೆ ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ಗೆ ಕಾಲ್ ಮಾಡಿ. ಸೊ ನಿಮ್ಗೆ ಯಾವ ತರ ಮೇಕಪ್ ಬೇಕು, ಸೊ ಅದ್ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಅದು ನಿಮ್ಗೆ ಇಷ್ಟ ಆಯಿತು ಅಂದ್ರೆ ನೀವು ಮಾಡಿಸ್ಕೊಬೋದು. ಆಮೇಲೆ ಇನ್ನೊಂದೊಂದು ಪ್ರಶ್ನೆ ಇದೆ ನನಗೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ತಾರೆ. ಸೊ ಅವ್ರ ವೈಫ್ಗೆ ಬಂದ್ಬಿಟ್ಟು ಈ ಮೇಕಪ್ ಇದ್ಮೇಲೆಲ್ಲ ಇಂಟ್ರೆಸ್ಟ್ ಇರುತ್ತೆ. ಸೊ ಅವ್ರ ಹಸ್ಬೆಂಡ್ ಬಂದ್ಬಿಟ್ಟು ಲೈಕ್ ಇದೆಲ್ಲ ಬೇಡ, ಸೊ ಆ ಥರ ಎಲ್ಲ ಹೇಳ್ತಾರೆ. ಸೊ ಅಂಥವ್ರಿಗೆಲ್ಲ ನೀವೇನು ಹೇಳ್ತೀರಾ ಮ್ಯಾಮ್? ಸರ್ ಮೇಕಪ್ ಅಂತ ಹೇಳ್ತಿಲ್ಲ ನಾನು, ಯಾವುದೇ ಒಂದು ಕೆಲಸಕ್ಕೆ ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ತೇನೆ. ಇವನ್ ಇವಾಗ ಕಸ ಗುಡ್ಸೋದ್ರಿಂದನು ಅವರು ಇವಾಗ ಕ್ಲೀನ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ನಮ್ಗೆ? ಹೌದು, ಈ ಕಸ ತಗೊಂಡೋಗಿಲ್ಲ ಅಂದ್ರೆ ಇದು ವಾಸನೆ ಬರೋದು ನಮಗೆ. ಸೊ ಎಲ್ಲಾ ಕೆಲ್ಸಕ್ಕೂ ಅದ್ರದ್ದೇ ಆದಂತ ರೆಸ್ಪೆಕ್ಟ್ ಇದೆ. ಆ ತರ ಅನ್ಕೋಬೇಡಿ, ಯಾವ್ದೂ ಕೆಲಸ ತುಂಬಾ ಕೀಳಲ್ಲ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಒಂದು ರೆಸ್ಪೆಕ್ಟ್ ಮಾಡಿ. ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ಮೇಕಪ್ ಅಂತಲ್ಲ, ಇನ್ ಯಾವುದೇ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಅವ್ರು ಹೋಗಿ ಕಲ್ತ್ಕೊಡಿ, ಇಂಡಿಪೆಂಡೆಂಟ್ ಲೈಫ್ ನ ಲೀಡ್ ಮಾಡಿ ಅಂತ ಹೇಳ್ತೀನಿ ಹುಡುಗಿರಿಗೆ, ಅಥವಾ ಯಾರೇ ಮನೆಗಿರೋರು, ಹೌಸ್ ವೈಫ್ ಆಗಿರ್ಬೋದು ಅವ್ರಿಗೂ ಕೂಡ. ಸೊ ಯಾರ ಮೇಲೆ ಡಿಪೆಂಡ್ ಆಗ್ಬೇಡಿ ಅಂತ ಹೇಳ್ತೀನಿ. ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಖಂಡಿತವಾಗೂ ಬಿಡಿ ಅಂತ ಹೇಳ್ತೀನಿ. ಸೊ ಅದನ್ನ ತಪ್ಪು ತಿಳ್ಕೊಬೇಡಿ. ಮೇಕಪ್ ಇದೆಲ್ಲ ನಾವ್ ಅಷ್ಟು ಬ್ಯೂಟಿ ಅಂದ್ರೆ ಬ್ಯೂಟಿ ಇಂಡಸ್ಟ್ರಿ ಅಂದ್ರೆ ಸರ್ ಅವ್ರನ್ನ ಅಷ್ಟು ಚಂದ ಮಾಡಿ ತೋರಿಸ್ತೀವಲ್ವಾ, ಅದಕ್ಕೆ ಯಾಕೆ ಖುಷಿ ಪಡ್ಬೇಕಲ್ವಾ? ಅದೊಂಥರ ಆರ್ಟ್ ಇದ್ದಂಗೆ ಸರ್, ಸುಮ್ನೆ ನಾವ್ ಹೇಳೋದಲ್ಲ ಅದು. ಹೀಗೆ ಮೇಕಪ್ ಮಾಡ್ಬಿಡ್ತೀವಿ, ಹಿಂಗೆ ಬಂದ್ಬಿಡ್ತೀವಿ, ಎಷ್ಟು ಚಂದ ಮಾಡಿ ಅವ್ರನ್ನ ತೋರಿಸಿರ್ತೀವಿ, ಅವ್ರು ಖುಷಿ ಪಡ್ಬೇಕು ಅದಕ್ಕೆ. ಸೊ ಹಾಗಂತ ಅನ್ಕೋಬೇಡಿ. ಈ ವಿಡಿಯೋ ನೋಡ್ತಿರೋರು ಯಾರಿಗಾರ ಇಂಟ್ರೆಸ್ಟ್ ಇದ್ರೆ, ಆ ಬ್ಯೂಟಿ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಮೇಕಪ್ ಇಂಡಸ್ಟ್ರಿ ಯಾವುದೇ ಇರ್ಬೋದು, ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದಕ್ಕೆ ಕಳಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಸ್ಬೆಂಡ್ ಆಗಿರ್ಬೋದು ಅಥವಾ ವೈಫ್ ಆಗಿರ್ಬೋದು, ನೋಡ್ತಾ ಇದ್ರೆ ಕಳಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸರ್ಟಿಫಿಕೇಶನ್ ಬಗ್ಗೆ ಬಂದ್ರೆ, ಸರ್ ನಮ್ದು ISR ರಿಜಿಸ್ಟರ್ ಆಗಿದೆ, ನೀವು ಒಳಗಡೆ ಅಲ್ಲಿ ನೋಡಿದ್ರಿ ಅಂತ ಅನ್ಕೊಂತೀರಿ. ಸೊ ಅದ್ರ ಕಡೆಯಿಂದ ಅವರಿಗೆ ಸರ್ಟಿಫಿಕೇಶನ್ ಇಶ್ಯೂ ಮಾಡ್ತೀವಿ, ಅಕಾಡೆಮಿ ಕಡೆಯಿಂದ ಇರುತ್ತೆ ಸರ್. ಮತ್ತೆ ನಾಟ್ ಓನ್ಲಿ ಮೇಕಪ್ ಕಲಿತಾರೆ, ಬರೀ ಬ್ಯೂಟಿಷಿಯನ್ ಕಲಿತಾರೆ ಅಂತ ಸರ್, ಪ್ರತಿಯೊಂದನ್ನು ಕಲಿತಾರೆ ಡೇ 1 ಇಂದ. ಈ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಆಗಿರ್ಬೋದು, ನಾವ್ ಹೇಗೆ ಅಂದ್ರೆ ಡೇ ಬೈ ಡೇ ಏನ್ ಹೇಳ್ತೀವಿ, ಡೈಲಿ ಹೇಗೆ ಅಪ್ಲೋಡ್ ಮಾಡೋದು, ಯಾವ ತರ ಮಾರ್ಕೆಟಿಂಗ್ ಮಾಡ್ಬೋದು ಅನ್ನೋದು ಆಕ್ಚುಲಿ ತುಂಬಾ ಹೇಳ್ಕೊಟ್ಟಿದೀನಿ. ಅವ್ರು ಏನ್ ಫಾಲೋ ಮಾಡ್ತಿದ್ದಾರೆ ಗೊತ್ತಿಲ್ಲ, ನಮ್ಮ ಮಕ್ಕಳು ಒಂದಷ್ಟು ಮಾಡ್ತಾ ಇದಾರೆ, ಇಲ್ಲ ಅಂತಲ್ಲ. ಸೊ ಇದನ್ನ ಹೇಳ್ಕೊಡ್ತೀವಿ. ಮತ್ತೆ ಕ್ಲೈಂಟ್ಸ್ ಹತ್ರ ಹೇಗ್ ಮಾತಾಡ್ಬೇಕು, ಕ್ಲೈಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಯಾರ ಹತ್ರ ಹೆಂಗ್ ಇರ್ಬೇಕು, ಹೆಂಗ್ ಬಿಹೇವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ನಮ್ಮ ಮಾತು ಅಂದ್ರೆ ಹೊರಗಡೆ ಬರ್ತಿದ್ದಾಗ ನಮ್ಮ ಮಾತು ನೋಡಿ ಜಡ್ಜ್ ಮಾಡ್ತಾರೆ ಎಷ್ಟೋ ಜನ. ತುಂಬಾ ಆಶಾಗ್ ಮಾತಾಡಿದ್ರು ಯಾರು ಬರಲ್ಲ, ಕರೆಕ್ಟ್ ಅಲ್ಲ? ಎಷ್ಟು ಈ ಫೀಲ್ಡ್ ಅಲ್ಲಿ ಏನಾಗುತ್ತೆ, ತುಂಬಾ ಪೇಷನ್ಸ್ ಇರ್ಬೇಕು ಸರ್. ಪೇಷನ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಒಬ್ಬ ವ್ಯಕ್ತಿ ಅಂದ್ರೆ ಇದಂತಲ್ಲ, ಎಲ್ಲ ಫೀಲ್ಡ್ ಅಲ್ಲೂ ಹೆಂಗಿರ್ಬೇಕು ಅನ್ನೋದು ನಾವು ಡೇ 1 ಇಂದನೇ ಟೀಚ್ ಮಾಡ್ತಾ ಹೋಗ್ತೀವಿ. ಎಷ್ಟು ಪೇಷನ್ಸ್ ಅಲ್ಲಿ ಇರ್ಬೇಕು, ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದು ಅದನ್ನು ಕಲಿತಾರೆ. ಏನ್ ಹೇಳ್ತಾರೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು ಅದನ್ನ ಕಲ್ತ್ಕೊಂಡು ಹೋಗ್ತಾರೆ ಸರ್. ಏನು ಒಂದಷ್ಟು ಕಲ್ತಿದ್ದಾರೆ ನಮ್ಮ ಮಕ್ಕಳು ಅಂತ ಅನ್ಕೊಂತೀನಿ. ಅವ್ರದ್ದು ಬೇಕಂದ್ರೆ ರಿವ್ಯೂಸ್ ಎಲ್ಲ ಬೇಕಂದ್ರೆ ಅಟ್ಯಾಚ್ ಮಾಡ್ತೀವಿ. ಸೊ ಅವ್ರ ಹತ್ರನೇ ಕೇಳೋಣ, ಸೊ ಹೆಂಗಿತ್ತು ರಿವ್ಯೂಸ್ ಅಕಾಡೆಮಿ ಬಗ್ಗೆ, ಅದನ್ನು ಬೇಕಂದ್ರೆ ಅಟ್ಯಾಚ್ ಮಾಡೋಣ ಕೇಳ್ಬಿಟ್ಟು ನಿಮ್ ಸ್ಟೂಡೆಂಟ್ಸ್ ಹತ್ರನೇ. ಸೊ ಮ್ಯಾಮ್, ನಿಮ್ದು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಅದ್ರ ಬಗ್ಗೆ ಎಲ್ಲ? ಸರ್ ನಮ್ದು ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಬರುತ್ತೆ, ಮೆಟ್ರೋ
ಕೂಡ ಫೆಸಿಲಿಟೀಸ್ ಇದೆ. ಮತ್ತೆ ಬಸ್ಸಿಗೆ ಬಂದ್ರೆ 61A ಬರುತ್ತೆ ಇಲ್ಲಿಗೆ. ಸೊ ಮೆಜೆಸ್ಟಿಕ್ ಇಂದ ಆದ್ರೆ ಸೊ ಹತ್ರನೇ ಆಗುತ್ತೆ ಸರ್, ವಾಕಬಲ್ ಆಗುತ್ತೆ. ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಳೋದು ಬೇಡ. ಮೆಟ್ರೋ ಆಗಿರ್ಬೋದು, ಬಸ್ ಆಗಿರ್ಬೋದು, ಯಾವ್ದಕ್ಕಾದ್ರೂ ಬಂದು ಅವ್ರು ಕಲ್ತ್ಕೊಂಡು ಹೋಗ್ಬೋದು. ಓಕೆ, ಇನ್ನೊಂದ್ಸತಿ ನಿಮ್ದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ನಮ್ಮ ವ್ಯೂವರ್ಸ್ ಒಂದ್ಸತಿ ಸರ್ ನಮ್ದು ಹತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ನಿಯರ್ ಬೈ. ಓಕೆನಾ, ಚಂದ್ರ ಲೇಔಟ್ ಬಸ್ ಸ್ಟಾಪ್ ಹತ್ರ ಬರುತ್ತೆ. ಓಕೆ, ಇನ್ನ ನಿಮಗೆ ಲೊಕೇಶನ್ ಡೀಟೇಲ್ಸ್ ಡೌಟ್ ಏನಾದರೂ ಇದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಇಲ್ಲಾಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಮ್ಯಾಮ್ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಗೈಡ್ ಮಾಡ್ಬಿಡ್ತಾರೆ. ಸುಮಾರು ಜನಕ್ಕೆ ಡೌಟ್ಸ್ ಇರುತ್ತೆ, ಏನು ಅಂತ ಹೇಳಿದ್ರೆ ತುಂಬಾ ದೂರ ಹೋಗಿ ನಾನು ಕಲಿಬೇಕಾ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು. ದೂರ ಅನ್ನೋದು ಒಂದು ರೀಸನ್ ಅಷ್ಟೇ ಸರ್. ನಾಳೆ ನಾವು ಬ್ರೈಡ್ ಸಿಕ್ಕಾಗ ಎಲ್ಲಾ ಕಡೆ ಓಡಾಡ್ಲೇಬೇಕಾಗತ್ತೆ, ಯಾವ ಕಡೆ ಸಿಕ್ಕೂ ಹೋಗ್ಬೇಕಾಗತ್ತೆ. ಅದೆಲ್ಲ ರೀಸನ್ ಎಲ್ಲ ಇಟ್ಕೋಬೇಡಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗೂ ಬಂದು ಜಾಯಿನ್ ಆಗಿ ಅಂತ ಹೇಳ್ತೀನಿ. ಇಟ್ಸ್ ಎ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಅಂದ್ರೆ ಕೇವಲ ಬರೀ 45,000 ಅಲ್ಲಿ ನಾವು ಕಂಡಕ್ಟ್ ಮಾಡ್ತಿರೋಂಥದ್ದು ಕೋರ್ಸಸ್ನ. ಸೊ ಹಾಗಾಗಿ ಯಾರು ಬೇಕಾದ್ರೆ ಬಂದು ಕಲ್ತ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ. ಮತ್ತೆ ದೂರ ಆತರ ಈ ತರ ಅಂತ ಅನ್ಕೋಬೇಡಿ. ತುಂಬಾ ಜನ ಬಂದು PG ಇದ್ಬಿಟ್ಟು ಕಲ್ತ್ಕೊಂಡು ಹೋಗಿದ್ರೆ ಒಂದ್ ಏನ್ ಹೇಳ್ತೀನಿ, ಒಂದು ನಿಮ್ಮ ಪ್ಯಾಷನ್ ನ ಪ್ರೊಫೆಷನಲ್ ಆಗಿ ತಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನ ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅಂತ ಅನ್ಕೊಂತಿರ್ತಾರೆ, ಏನೋ ಎದುರ್ಕೊಂಡು ಮನೇಲಿ ಎಲ್ಲ ಕೂತಿರ್ತಾರೆ. ಯಾರಿಗೂ ಎದುರ್ಕೊಡೋ ಅಂತ ಅವಶ್ಯಕತೆ ಇಲ್ಲ. ನೀವು ಅಂದ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿ ನೀವು ಮಾಡುವಂತ ಕೆಲಸಕ್ಕೆ. ಹೊರಗಡೆ ಬಂದು ಮನೇಲಿ ಕೂತಿರೋ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ ನಾನು, ಹೊರಗಡೆ ಆಚೆ ಬನ್ನಿ. ಅಂದ್ರೆ ಪ್ರಪಂಚ ಸರ್ ಏನಿದೆ ಹೆಂಗೆ ಅಂದ್ರೆ ಬದುಕೋ ತುಂಬಾ ಕಷ್ಟ ಇದೆ. ಅದು ಈ ಜನರೇಷನ್ ತುಂಬಾ ಕಷ್ಟ ಇದೆ ಅನ್ಕೋತೀವಿ, ಈ ತರ ಆತರ ಇರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲ, ಬಂದು ಯಾರು ಅಂದ್ರೆ ಇರೋದು ಒಂದೇ ಲೈಫು. ನಿಮಗೆ ಏನ್ ಇಷ್ಟನೋ ಅದರಲ್ಲಿ ಅಂದ್ರೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಈಗ ಯಾವ್ದಕ್ಕೂ ಇನ್ವೆಸ್ಟ್ ಮಾಡೋದ್ಕಿಂತ ನಮ್ಮ ಬುದ್ಧಿಗೆ ನಾವು ಇನ್ವೆಸ್ಟ್ ಮಾಡ್ಬೇಕಂತೆ ನನಗೆ ತಿಳಿದಿರೋ ಪ್ರಕಾರ. ಸೊ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಯಾವತ್ತೂ ಅದು ಡಿಲೀಟ್ ಆಗಲ್ಲ ಸರ್. ಕರೆಕ್ಟ್. ಅಥವಾ ಏನದು ಹಾಳಾಗೋದಿಲ್ಲ ನಾಲೆಡ್ಜ್ಗೆ ನಾವು ಏನಾದ್ರೂ ಇನ್ವೆಸ್ಟ್ ಮಾಡಿದಾಗ. ಸೊ ಅದಕ್ಕೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಎಲ್ಲಿಂದ ಬೇಕಾದ್ರೆ ಬಂದು ಕಲ್ತ್ಕೊಂಡು ಹೋಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬ್ಯಾಂಗ್ಳೂರಲ್ಲಿ ಎಷ್ಟೊಂದು ಮೇಕಪ್ ಅಕಾಡೆಮಿ ಎಲ್ಲ ಇದೆ. ಸೊ ಅದೆಲ್ಲ ಬಿಟ್ಟು ಏನಕ್ಕೆ ಶಿಲ್ಪಾ ಮೇಕಪ್ ಅಕಾಡೆಮಿನ ಚೂಸ್ ಮಾಡಬೇಕು ಸರ್? ಇಟ್ಸ್ ಬಜೆಟ್ ಫ್ರೆಂಡ್ಲಿ ಮೇಕಪ್ ಅಲ್ಲಿ ನಾವು ಅಂದ್ರೆ ಬಜೆಟ್ ಫ್ರೆಂಡ್ಲಿಯಲ್ಲಿ ಹೇಳ್ಕೊಡ್ತಾ ಇರೋಂಥದ್ದು. ಸೊ ಕೆಲವರಿಗೆ ಏನಾಗುತ್ತೆ ಸರ್, ಲಕ್ಷಗಟ್ಲೆ ಬೇರೆ ಕಡೆ ಲಕ್ಷಗಟ್ಲೆ ಇದೆ, ನೋಡಿರ್ಬೋದು ನೀವು ಅನ್ಕೋತೀನಿ. ಸೊ ಅದನ್ನ ಕೊಟ್ಟು ಕಲೀಲಿಕ್ಕಾಗಲ್ಲ, ಲ್ಯಾಕ್ಸ್ ಟುಗೆದರ್ ಅಂತ ಕೊಟ್ಟು ಕಲೀಲಿಕ್ಕಾಗಲ್ಲ. ಎಷ್ಟೋ ಜನ ತುಂಬಾ ಹಳ್ಳಿ ಕಡೆಯಿಂದ ಇರೋರಿಗೆಲ್ಲ ಆಗಲ್ಲ. ಸೊ ಹಾಗಾಗಿ ಇದೊಂದು ಬಜೆಟ್ ಫ್ರೆಂಡ್ಲಿ ಆಗಿ ಹೇಳ್ಕೊಡೋದ್ರಿಂದ ಬಂದು ಕಲ್ತ್ಕೊಂಡು ಹೋಗ್ಬೋದು. ಮತ್ತೆ ಪಾರ್ಲರ್ ಕೂಡ ಅವ್ರಿಗೆ ಅಂದ್ರೆ ಸಲೂನಲ್ಲಿ ಕೂಡ ಕೆಲಸ ಕೊಡಿಸ್ತೀವಿ ಸರ್. ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಡಿ. ಹಂಗಾಗಿ ಶಿಲ್ಪಾ ಮೇಕಪ್ ಅಂಡ್ ಹೇರ್ ಅಕಾಡೆಮಿ ಅಂತ ಚೂಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇಲ್ಲಿ ಹಂಗೆ ನೋಡ್ತಾನೆ ಇರ್ಬೋದು. ಸೊ ಸ್ಟೂಡೆಂಟ್ಸ್ ಎಲ್ಲ ಬಂದ್ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇವಾಗ ಬನ್ನಿ ಒಬ್ಬರನ್ನ ಬಂದ್ಬಿಟ್ಟು ಸುಮ್ಮನೆ ಹಂಗೆ ರಿವ್ಯೂ ತರ ಕೇಳೋಣ. ಸೊ ಹಾಯ್ ಮ್ಯಾಮ್. ಹಾಯ್ ಸರ್. ಮ್ಯಾಮ್ ನಿಮ್ಮ ಹೆಸರು ಮ್ಯಾಮ್? ಸರಿತಾ ಸರ್. ಸೊ ಎಲ್ಲಿಂದ ಬಂದಿದ್ದೀರಾ? ಹೊಸಕೋಟೆಯಿಂದ. ಸೊ ಎಷ್ಟು ದಿನ ಆಯ್ತು ಮ್ಯಾಮ್ ಇಲ್ಲಿ ನೀವು ಟ್ರೈನಿಂಗ್ ಸ್ಟಾರ್ಟ್ ಮಾಡಿ? 18 days ಆಯ್ತು. 18 days ಆಯ್ತು. ಸೊ ಏನೇನು ಕಲ್ತ್ಕೊತಿದ್ದಾರೆ ಇಲ್ಲಿ ನಿಮಗೆ? ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಹೇರ್ ಆಕ್ಸೆಸರೀಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ಹೇರ್ ಸ್ಟೈಲ್ ಆಗಿರ್ಬೋದು, ಮುಹೂರ್ತಂ ಸ್ಟೈಲ್ ಆಗಿರ್ಬೋದು, ಬನ್ ಸ್ಟೈಲ್ ಆಗಿರ್ಬೋದು, ಹೇರ್ ಸ್ಟೈಲು, ಮತ್ತೆ ಕರ್ಲ್ಸ್ ಮಾಡೋದು, ಸ್ಟ್ರೈಟ್ನಿಂಗ್ ಮಾಡೋದು, ಹೇರ್ಸ್, ಈ ತರದೆಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಸ್ಯಾರಿ ಡ್ರೇಪಿಂಗ್, ಮತ್ತೆ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್, ಈ ತರ ಎಲ್ಲ ಹೇಳ್ಕೊಟ್ಟಿದ್ದಾರೆ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆಯಾ? ತುಂಬಾ ಖುಷಿ ಆಗ್ತಾ ಇದೆ. ಒಂದು ಪಿನ್ನು ಸಹ ನಂಗೆ ಹಿಡ್ಕೊಳಕ್ ಬರ್ತಾ ಇರ್ಲಿಲ್ಲ. ಮೇಕಪ್ ಮಾಡ್ಕೊಳ್ಳೋದು ತುಂಬಾ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇವಾಗ ಅನಿಸ್ತಾ ಇದೆ. ಓಕೆ, ನೀವು ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀರಾ ಮ್ಯಾಮ್ ಈ ಅಕಾಡೆಮಿನ? ಖಂಡಿತ. ತುಂಬಾ ಎಷ್ಟೋ ಮೇಕಪ್ ಅಕಾಡೆಮಿಗಳಿದೆ. ಬಟ್ ನಾನು ಇಲ್ಲಿ ಯಾಕೆ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಕಡಿಮೆ ಅಮೌಂಟ್ ಅಲ್ಲಿ ಹೆಚ್ಚು ಇನ್ಫಾರ್ಮೇಶನ್ ನಾವು ಇಲ್ಲಿ ಕಲ್ತ್ಕೋಬಹುದು, ತಿಳ್ಕೊಬಹುದು. ಮತ್ತೆ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್. 1 ದಿನದಲ್ಲಿ 2 ದಿನದಲ್ಲಿ 3 ದಿನದಲ್ಲಿ 1 ವಾರದಲ್ಲೆಲ್ಲ ಕೆಲವರು ಆಡ್ ಕೊಡ್ತಾರೆ, ಇಷ್ಟೇ ದಿನದಲ್ಲಿ ಕಲ್ಸ್ಕೊಡ್ತೀವಿ ಅಂತ. ಸೊ ಇಲ್ಲಿ ನಾವು ಯಾವ್ದು ಕಲಿಯೋದಕ್ಕೆ ನಮ್ಗೆ ತುಂಬಾ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ತುಂಬಾ ಡೇಸ್ಗಳು ಬೇಕಾಗತ್ತೆ. ಸೊ ಅದಕ್ಕೆ ಎಲ್ಲೋ ಹೋಗಿ 2-3 ದಿನದಲ್ಲಿ ಕಲಿಯೋದಕ್ಕಿಂತ ಒಂದು ಪರ್ಟಿಕ್ಯುಲರ್ ಒಂದು 40 days 35 days ಅಲ್ಲಿ ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಆಗಿ ನಾವು ಇಲ್ಲಿ ಕಲ್ತ್ಕೋಬಹುದು. ಓಕೆ ಓಕೆ, ಥ್ಯಾಂಕ್ಸ್ ಮ್ಯಾಮ್. ನೆಕ್ಸ್ಟ್ ಇವಾಗ ಇನ್ನೊಂದು ಸ್ಟೂಡೆಂಟ್ ಇದ್ದಾರೆ, ಸೊ ಅವ್ರ ಹತ್ರನೇ ಕೇಳೋಣ. ಸೊ ಹಾಯ್ ಮ್ಯಾಮ್. ಹಾಯ್ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಆತ್ಮಿಕಾ ಸರ್. ಸೊ ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಮಂಗಳೂರು. ನೀವು ಮಂಗಳೂರಿಂದ ಬಂದಿದ್ದೀರಾ? ಹೌದು. ಓಕೆ, ಎಷ್ಟು ದಿನ ಆಯ್ತು ನೀವು ಇಲ್ಲಿ ಬಂದು? 18 days ಆಯ್ತು ಸರ್. 18 days ಆಯ್ತು. ಸೊ ಏನೇನು ಕಲ್ತಿದ್ದೀರಾ ನೀವು 18 days ಅಲ್ಲಿ? ಸರ್ ನಾವು ಸ್ಟಾರ್ಟಿಂಗ್ ಇಂದ ಎಲ್ಲಾನು ಕಲ್ತ್ಕೊಂಡಿದ್ದೇವೆ ಇಲ್ಲಿ. ಹೇರ್ ಪ್ರಿಪರೇಷನ್ ಸರ್ ಆಗ್ಬೋದು, ಹೇರ್ ಸ್ಟ್ರೈಟ್ಲಿಂಗ್, ಕ್ರಿಂಪಿಂಗ್, ಕರ್ಲಿ ಎಲ್ಲ ಕಲ್ಸ್ಕೊಡ್ತಿದ್ದಾರೆ ಮ್ಯಾಮ್ ಸರ್. ಓಕೆ, ಚೆನ್ನಾಗಿತ್ತಾ ಎಕ್ಸ್ಪೀರಿಯನ್ಸ್? 18 days ಬೇಕಾದ್ರೆ 100 times ಹೇಳ್ಕೊಡ್ತಾರೆ ಬಂದು. 100 times ಹೇಳ್ಕೊಡ್ತಾರೆ. ಕ್ಯಾಮ್ರಾಗೋಸ್ಕರ ಸುಮ್ಮನೆ ಸುಳ್ಳು ಹೇಳ್ಬಾರ್ದು. ಇಲ್ಲ ಸರ್. ಓಕೆ, ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀರಾ? ಎಸ್ ಸರ್, ಬರ್ಬೋದು. ನೀವು ಇವಾಗ ಅಷ್ಟು ದೂರದಿಂದ ಬಂದಿದ್ದೀರಾ, ಮಂಗಳೂರಿಂದ ಆಲ್ಮೋಸ್ಟ್ ಒಂದು 500 kilometers ಟ್ರಾವೆಲ್ ಮಾಡಿ ಇಲ್ಲಿ ಬಂದು ನೀವು ಎಲ್ಲ ಇಲ್ಲಿ ಕಲಿತಾ ಇದ್ದೀರಾ. ಸೊ ಹೆಂಗೆ ನಿಮಗೆ ಸ್ಯಾಟಿಸ್ಫೈ ಅನಿಸ್ತಾ ಇದೆಯಾ? ಎಸ್ ಸರ್, ಡೆಫಿನೆಟ್ ಆಗಿ ತುಂಬಾ ಸ್ಯಾಟಿಸ್ಫೈ ಆಗಿದ್ದೇನೆ ಸರ್. ನಮ್ಗೊಂದು ಪಿನ್ನೂ ಗೊತ್ತಿಲ್ಲ ಹೇಗೆ ಹಾಕೋದು ಇದಕ್ಕೆ ಅಂತ, ಅಷ್ಟು ಚೆನ್ನಾಗಿ ಹೇಳ್ಕೊಟ್ರು. ನಾವು ಬೇರೆಯವ್ರಿಗೂ ಸಜೆಸ್ಟ್ ಮಾಡ್ಬೋದು ಇಲ್ಲಿ ಬನ್ನಿ ಕಲೀರಿ ಅಂತ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಇನ್ನೊಂದು ಸ್ಟೂಡೆಂಟ್ ಇದ್ದಾರೆ. ಸೊ ಹಾಯ್ ಮ್ಯಾಮ್. ಮ್ಯಾಮ್ ನಿಮ್ಮ ಹೆಸರು? ಹಾಯ್ ನಮಸ್ತೆ ಸರ್, ನಾನು ಚೈತ್ರ ಅಂತ ಹೇಳಿ. ಓಕೆ, ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಆರ್ಟಿ ನಗರಿಂದ. ಆರ್ಟಿ ನಗರಿಂದಾನೇ ಬರ್ತಾ ಇದ್ದೀರಾ?
ಸೊ ಆರ್.ಟಿ. ನಗರಲ್ಲ ತುಂಬಾ ಅಕಾಡೆಮಿ ಎಲ್ಲ ಇದೆಲ್ಲ, ಸೊ ಅಲ್ಲೆಲ್ಲ ಬಿಟ್ಟು ನೀವೇನಕ್ಕೆ ಇಲ್ಲಿ ಚೂಸ್ ಮಾಡಿದ್ರಿ? ಇಲ್ಲ ಸರ್, ನಾನು ಮ್ಯಾಮ್ನ 2 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೆ. ಇಲ್ಲಿಗೆ ಬರಬೇಕು ಅಂತ ಮನಸ್ಸಿತ್ತು ನನಗೆ, ಅದಕ್ಕೆ ಇಲ್ಲಿಗೆ ಬಂದೆ. ಇಲ್ಲಿ ಬಂದ್ಮೇಲೆ ನನಗೆ ಎಲ್ಲ ಇಷ್ಟ ಆಗಿದೆ. ಇಲ್ಲಿ ಬಂದು 17 ದಿನ ಆಯ್ತು. 17 ಡೇಸ್ ಆಯ್ತು. ಸೊ ಏನೇನು ಕಲ್ತಿದ್ದೀರಾ 17? ಸರ್ ಇವಾಗಲೇ ಹೇರ್ ಸ್ಟೈಲು, ಆಮೇಲೆ ಸ್ಯಾರಿ ಡ್ರಾಪಿಂಗ್ ಎಲ್ಲ ಕಲ್ತಿದ್ದೀವಿ. ಇನ್ನು ಹೇಳ್ಕೊಡೋದಿದೆ. ಸೊ ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀರಾ? ಮಾಡ್ತೀವಿ. ಯಾರೇ ಬರೋದಿದ್ರು ಇಲ್ಲಿ ಬಂದು ಮಾಡಿ ಅಂತ ಹೇಳ್ತೀವಿ ಸರ್. ಹಾಗೆ ಮಾರ್ಕೆಟಿಂಗ್ ಹೆಂಗ್ ಮಾಡೋದು, ಯಾವ್ಯಾವ ತರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಈ ತರ ಎಲ್ಲ ಬಿಡ್ಬೇಕು, ಈ ತರ ಮಾಡಿದ್ರೆ ನೀವು ಬೆಳೆಯಕ್ಕಾಗುತ್ತೆ ಅಂತೆಲ್ಲ ಹೇಳ್ಕೊಟ್ಟಿದ್ದೀವಿ. ಮಾರ್ಕೆಟಿಂಗ್ ಸ್ಕಿಲ್ಸ್ ಕೂಡ ಹೇಳ್ಕೊಟ್ಟಿದ್ದಾರೆ. ಸೊ ಇವಾಗ ಇಲ್ಲಿ ನೀವು ಫುಲ್ ಕಂಪ್ಲೀಟ್ ಆಗಿ ಕೋರ್ಸ್ ಕಲ್ತಾದ್ಮೇಲೆ ನಿಮ್ಗೆ ಒಂದು ಕಾನ್ಫಿಡೆಂಟ್ ಇರುತ್ತಾ ಮ್ಯಾಮ್? ಕಾನ್ಫಿಡೆಂಟ್ ಇದೆ. ನೀವೇ ಹೋಗ್ಬಿಟ್ಟು ಬೇರೆ ಕಡೆ ಮೇಕಪ್ ಎಲ್ಲ ಮಾಡ್ಬೋದು ಅಂತ ಕಾನ್ಫಿಡೆಂಟ್ ಎಲ್ಲ ಇದೆ. ಸೊ ಒಳ್ಳೇದಾಗ್ಲಿ ಮ್ಯಾಮ್, ಆಲ್ ದ ಬೆಸ್ಟ್, ಚೆನ್ನಾಗಿ ಕಲೀರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ ಈ ಅಕಾಡೆಮಿ ಬಗ್ಗೆ? ತುಂಬಾ ಚೆನ್ನಾಗಿದೆ ಸರ್, ಚೆನ್ನಾಗಿ ಗೈಡ್ ಮಾಡ್ತಾರೆ. ಓಕೆ, ಒಂದ್ಸರಿ ಕೇಳೋದನ್ನ ನಾವು 10 ಸರಿ ಕೇಳಿದ್ರು ಬಂದು ಕೈ ಹಿಡ್ಕೊಂಡು ಹೇಳ್ಕೊಡ್ತಾರೆ. ಓಕೆ, ಸೊ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೀರಾ ನೀವು? ತುಂಬಾ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಬೇರೆಯವರು ಕೂಡ ರೆಕಮೆಂಡ್ ಮಾಡ್ತೀರಾ? ಖಂಡಿತ ಮಾಡ್ತೀವಿ ಸರ್. ಓಕೆ, ಸೊ ನೆಕ್ಸ್ಟ್ ಸ್ಟೂಡೆಂಟ್ ಇದ್ದಾರೆ. ಸೊ ಅವ್ರ ಹತ್ರನೇ ಕೇಳ ನಾವು ಜರ್ನಿ ಹೆಂಗಿತ್ತು ಅಂತ. ಸೊ ಹಾಯ್ ಮ್ಯಾಮ್, ನಿಮ್ಮ ಹೆಸರು ಮ್ಯಾಮ್? ರೇವತಿ ಅಂತ. ಸೊ ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ನೇತಾಜಿ ನಗರ್ KP ಅಗ್ರಹಾರ ಅಂತ ಬಂದೆ. ಓಕೆ, ಎಷ್ಟು ದಿನ ಆಯ್ತು ಇಲ್ಲಿ ಬಂದು ನೀವು? 17 ಡೇಸ್ ಆಯ್ತು. 17 ಡೇಸ್ ಆಯ್ತು. ಹೆಂಗ ಅನ್ಸ್ತಾ ಇದೆ ನಿಮ್ಗೆ ಈ ಪ್ರೊಸೀಜರ್ ಎಲ್ಲ ಪ್ರಾಸೆಸ್ ಎಲ್ಲ? ತುಂಬಾ ಖುಷಿ ಆಯ್ತು. ಮ್ಯಾಮ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತೆ ನನ್ಗೆ ಅಷ್ಟೊಂದು ಕನ್ನಡದಲ್ಲಿ ಮಾತಾಡಕ್ ಬರಲ್ಲ, நான் தமிழவரே. ஓகே, ரொம்ப சூப்பரா சொல்லி கொடுக்குறாங்க. சரிங்களா, நான் ரொம்ப டைம் வந்து வேஸ்ட் பண்ணிட்டேனோன்னு தோன்ற அளவுக்கு நல்லா கிளீனா சொல்லி கொடுக்குறாங்க. சரிங்களா, முன்னாடியே வந்திருந்தா இன்ன வரைக்கும் ஏதாவது ஒரு லெவலுக்கு வந்திருக்கலான்ட்டு தோணுது எனக்கு. அவ்வளோ நல்லா சொல்லி கொடுக்குறாங்க. எத்தனை தடவை வந்து நமக்கு டவுட் கேட்டாலுமே சூப்பரா சொல்லி தராங்க. ஓகே, எனக்கு நம்ம கொடுத்த பணத்துக்கு ஒர்த். ಓಕೆ, ಹಂಗಂತ ಬೇರೆಯವ್ರು ಕೂಡ ರೆಫರ್ ಮಾಡ್ತೀರಾ? ಖಂಡಿತವಾಗಿ ಮಾಡ್ತೀವಿ. ಬರ್ಬಹುದು, ಮಾಡಬಹುದು. ಮತ್ತೆ ಎಜುಕೇಶನ್ ಲೆವೆಲ್ ಏನ್ ಬೇಕಾಗಿಲ್ಲ. ಮತ್ತೆ ಲ್ಯಾಂಗ್ವೇಜು ಪ್ರಾಬ್ಲಮ್ನೇ ಇಲ್ಲ. ಓಕೆ, ಯಾವುದೇ ಲ್ಯಾಂಗ್ವೇಜ್ ಇಲ್ಲಿ ಬಂದು ಆರಾಮಾಗಿ ಕಲಿಬಹುದು. ಮ್ಯಾಮ್ ಎಲ್ಲರ ಲ್ಯಾಂಗ್ವೇಜ್ ಹೇಳ್ಕೊಡ್ತಾರೆ, ಕ್ಲೀನ್ ಆಗಿ ಹೇಳ್ಕೊಡ್ತಾರೆ. ಸೊ ನೀವು 100% ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀರಾ? ಖಂಡಿತ 100% ರೆಕಮೆಂಡ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಸ್ಟೂಡೆಂಟ್ ಇದ್ದಾರೆ. ಸೊ ಆಲ್ರೆಡಿ ಬಂದ್ಬಿಟ್ಟು ಏನೋ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಹತ್ರನೇ ಕೇಳೋಣ. ಸೊ ಹಾಯ್ ಮ್ಯಾಮ್, ನಿಮ್ಮ ಹೆಸರು ಮ್ಯಾಮ್? ಹಾಯ್ ಸರ್, ನನ್ನ ಹೆಸರು ರಂಜಿತಾ ಅಂದ್ಬಿಟ್ಟು. ಓಕೆ, ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಬೊಮ್ಮಸಂದ್ರದಿಂದ ಬರ್ತೀನಿ. PG ನಾನು ಸ್ಟೇ ಮಾಡಿರೋದು. ನಂಗೆ 2.5 hour ಜರ್ನಿ ಆಗುತ್ತೆ ಅಲ್ಲಿಂದ ಇಲ್ಲಿಗೆ. ಆದ್ರೂ ನಾನು 2.5 hour ಆದ್ರೂ ಇಲ್ಲಿಗೆ ಬರಬೇಕು ಅಂತ ಅಂದ್ಬಿಟ್ಟು ಬರ್ತಾ ಇದೀನಿ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾವುದೇ ಒಂದು ಹೇರ್ ಸ್ಟೈಲ್ ಆಗಿರ್ಬೋದು, ಒಂದ್ಸತಿ ಆಗದಿರಿದ್ರೆ 100 ಸತಿ ಆದ್ರೂ ಅವ್ರು ಹೇಳ್ಕೊಡಕ್ ರೆಡಿ ಆಗಿರ್ತಾರೆ. ಮತ್ತೆ ಯಾವುದೇ ಒಂದು ನಾವು ತಪ್ಪು ಮಾಡಿದ್ರು ಕೈ ಇಟ್ಕೊಂಡು ತಿದ್ದಿ ನೀಟಾಗಿ ಹೇಳ್ಕೊಡ್ತಾರೆ ನಮ್ಗೆ. ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀರಾ ಮ್ಯಾಮ್? ಖಂಡಿತವಾಗ್ಲೂ ಸರ್, ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ರೆಡಿ ಇದ್ದಾರೆ ಬರೋದಕ್ಕೆ. ಓಕೆ ಮ್ಯಾಮ್, ಇಲ್ಲಿಂದ ಫುಲ್ ಕಲ್ತ್ಕೊಂಡು ಹೋದ್ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಎಲ್ಲ ಹೆಂಗಿರುತ್ತೆ? 100% ಕಾನ್ಫಿಡೆಂಟ್ ಇದೆ ಸರ್. ನಾನು ಮನೇಲಿ ಕೂತ್ಕೊಂಡು ಸಂಪಾದನೆ ಮಾಡ್ಬೋದು ಅನ್ನೋ ಲೆವೆಲ್ಗೆ ನನಗೆ ಕಾನ್ಫಿಡೆಂಟ್ ಕೊಟ್ಟಿದ್ದಾರೆ. ಯಾವ ತರ ಇದ್ರೆ ನಾವು ಕರೆಕ್ಟಾಗಿ ಸಂಪಾದನೆ ಮಾಡ್ಬೋದು, ಯಾವ ತರ ಟೆಕ್ನಿಕ್ಸ್ ಯೂಸ್ ಮಾಡಿದ್ರೆ ನಾವು ಎಲ್ಲಿಂದ ಹೆಂಗ್ ಬೆಳಿಬೋದು ಎಲ್ಲಾನು ಹೇಳ್ಕೊಟ್ಟಿದ್ದಾರೆ ಸರ್. ಬಿಡ್ದಿರಾ. ಸೊ ನೆಕ್ಸ್ಟ್ ಇನ್ನೊಂದು ಸ್ಟೂಡೆಂಟ್ ಇದ್ದಾರೆ. ಸೊ ಹಾಯ್ ಮ್ಯಾಮ್, ನಿಮ್ಮ ಹೆಸರು? ಹಾಯ್ ಸರ್. ನಿಮ್ಮ ಹೆಸರು ಮ್ಯಾಮ್? ನನ್ನ ಹೆಸರು ಚಾರು ಅಂತ. ಸೊ ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ನಾವು ನಾಗವರದಿಂದ ಬರ್ತಾ ಇದೀವಿ ಸರ್. ಹೆಂಗ ಅನ್ಸ್ತಾ ಇದೆ? ಎಷ್ಟು ದಿನದಿಂದ ಆಯ್ತು ನಾವು ಇಲ್ಲಿ ಆಲ್ಮೋಸ್ಟ್ ಬಂದು 17 ಡೇಸ್ ಆಗ್ತಾ ಇದೆ. ಓಕೆ, ಹೌದು ಸರ್, 17 ಡೇಸ್ ಆಗ್ತಾ ಇದೆ. ಹೆಂಗ್ ನಡೀತಾ ಇದೆ ನಿಮ್ ಟ್ರೈನಿಂಗ್? ಸೂಪರ್ ಆಗಿ ನಡೀತಾ ಇದೆ ಸರ್, ಚೆನ್ನಾಗಿದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಒಂದೊಂದು ಹೇರ್ ಸ್ಟೈಲು ಒಂದೊಂದು ಇದೆ ಹೇಳ್ಕೊಡ್ಬೇಕಾದ್ರೆ ಚೆನ್ನಾಗಿದೆ. ಚೆನ್ನಾಗಿ ಬಂದು ಎಲ್ಲಾರು ಕಲಿಬಹುದು. ಸೊ ಸಪೋರ್ಟ್ ಎಲ್ಲ ಹೆಂಗಿದೆ ಇವ್ರ ಕಡೆಯಿಂದ? ಬೇಸಿಕ್ ನಮ್ಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಒಂದೊಂದು ಪಿನ್ ಹಾಕೋದು ಹೇಳ್ಕೊಡ್ತಾರೆ ನಮ್ಗೆ. ಅದು ಬಫ್ ಮತ್ತೆ ಪಿನ್ ಹಾಕೋದು ನಮ್ಗೆ ಒಂದು ಸೇಫ್ಟಿ ಪಿನ್, ಇದು ಏರ್ ಪಿನ್ ಹಾಕೋದು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ನಾವು ಚೆನ್ನಾಗಿ ಹಾಕ್ತಾ ಇದೀವಿ ಸರ್. ಓಕೆ, ನಿಮ್ಗೆ ಕಾನ್ಫಿಡೆಂಟ್ ಹೆಂಗಿದೆ? ನೀವು ಆಚ ಕಡೆ ಹೋಗ್ಬಿಟ್ಟು ಏನಾದ್ರು ಮಾಡ್ಬೇಕಂದ್ರೆ ಲೈಕ್ ಇದ್ರ ಬಗ್ಗೆ ಎಲ್ಲ ತುಂಬಾ ಕಾನ್ಫಿಡೆಂಟ್ ಇದೆ ಸರ್. ಈಗ ಎಲ್ಲ ನಾವು ಆಲ್ಮೋಸ್ಟ್ 17 ಡೇಸ್ ಇದೆ ಅಲ್ವಾ, 17 ಡೇಸ್ ನಾವು ಬಂದಿದೀವಿ. ಅದರಲ್ಲಿ ನಾವು ಹೇರ್ ಸ್ಟೈಲ್ ಆಗ್ಲಿ ಮತ್ತೆ ಸ್ಯಾರಿ ಡ್ರಿಪ್ಪಿಂಗ್ ಆಗ್ಲಿ ಎಲ್ಲ ಚೆನ್ನಾಗಿ ಕಲ್ತಿದೀವಿ. ಆಚೆ ಹೋಗಿ ಚೆನ್ನಾಗಿ ಮಾಡ್ಬೋದು ಸರ್. ಇನ್ನು ನಮ್ಮ ಮೇಕಪ್ ಇದೆ ಹೇಳ್ಕೊಡೋದು, ಅದು ಹೇಳ್ಕೊಟ್ಮೇಲೆ ನಾವು ಇನ್ನೂ ಎಲ್ಲ ಪರ್ಫೆಕ್ಟ್ ಆಗಿ ಬರ್ತೀವಿ ಸರ್. ಓಕೆ, ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀರಾ ಈ ಅಕಾಡೆಮಿನ? ಖಂಡಿತ ಮಾಡ್ತೀನಿ ಸರ್. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದಾನೆ ಬೇಸಿಕ್ ಇಂದ ಎಲ್ಲ ಯಾರು ಏನು ಗೊತ್ತಿಲ್ಲದೆ ಇರೋರು ಬಂದು ಮಾಡ್ಬೋದು ಸರ್. ಮತ್ತೆ ನಮ್ಮ ಆಕ್ಚುಲಿ ನಮ್ಮ ತಂಗಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಅವ್ರು ಫಸ್ಟ್ ಅಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಒಳಗಡೆ ಏನ್ ನಡೀತಾ ಇದೆ, ಹೇಗೆ ಹೇಳ್ಕೊಡ್ತಾರೆ ಅಂತ ಅವ್ರಿಗೆ ಭಯ ಇತ್ತು. ನನ್ಗಿಂತ ಅವ್ರಿಗೆ ಭಯ ಇತ್ತು. ಬಂದು ಅವರೇ ಫಸ್ಟ್ ಮೇಡಮ್ನ ಮೀಟ್ ಮಾಡಿ
ಹೇಗೆ ಹೇಳ್ಕೊಡ್ತಾರೆ ಏನ್ ಮಾಡ್ತೀರಾ ಎಲ್ಲ ಅವ್ರಿಗೆ ಫುಲ್ ಕ್ಲಿಯರ್ ಆಗಿ ಗೊತ್ತಾಗೋ ತರ ಮಾತಾಡ್ಬಿಟ್ಟು ಹೋದ್ರು. ಅಂದ್ರೆ ಅವ್ರು ತುಂಬಾ ಡೌಟ್ ಇತ್ತು. ಇವಾಗ ನಾನು ಅವ್ರ ಡೌಟ್ ಕ್ಲಿಯರ್ ಮಾಡಂಗೆ ನಾನು ರೆಡಿ ಆಗಿದ್ದೀನಿ. ಅವರೇ ನನ್ಗೆ ಹೇಳಕ್ ಬಂದು ಕರ್ಕೊಂಡ್ ಬಂದ್ ಬಿಟ್ಟಿದ್ದು. ಇವಾಗ ನಾನು ಅವ್ರಿಗೆ ಹೇಳ್ತೀನಿ ಕೊಡೋ ರೀತಿಯಲ್ಲಿ ನಾನು ರೆಡಿ ಆಗಿದ್ದೀನಿ ಸರ್. ಪರ್ಫೆಕ್ಟ್ ಆಗಿ ಹೇರ್ ಸ್ಟೈಲ್ ಇಂದ ಮತ್ತೆ ಸ್ಯಾರಿ ಗ್ರೇಪ್ ಇಂದ ಎಲ್ಲ ಚೆನ್ನಾಗಿ ನಾನು ಕಲ್ತಿದ್ದೀನಿ. ಸೂಪರ್ ಸರ್, ಇಲ್ಲಿ ಸೂಪರ್ ಹೇಳ್ಕೊಡ್ತಾರೆ ಮ್ಯಾಮ್ ಅಷ್ಟೇ. ಒಂದ್ಸಲ ಇಲ್ಲ, ನಾವೇನಾದ್ರೂ ಒಂದ್ ಚಿಕ್ಕ ಪಿನ್ ಹಾಕೋದು ತಪ್ಪಾಗಿದ್ರೆ ಆ ಪಿನ್ ಹಾಕೋದು ಮತ್ತೆ ಒಂದು ಅದು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬರೋ ತನಕ ಮ್ಯಾಮ್ ನಮ್ಗೆ ಹೇಳ್ಕೊಡ್ತಾನೆ ಇರ್ತಾರೆ. 100 ಟೈಮ್ಸ್ ಹೇಳ್ಕೊಡಕ್ಕೆ ರೆಡಿ ಇದ್ದಾರೆ ಮ್ಯಾಮ್. ಅಷ್ಟು ಚೆನ್ನಾಗಿ ನಮ್ಗೆ ಹೇಳ್ಕೊಡ್ತಾರೆ. ಇಂಟ್ರೆಸ್ಟ್ ಇದ್ರೆ ಸಾಕು ಸರ್, ಇಂಟ್ರೆಸ್ಟ್ ಇದ್ರೆ ಸಾಕು. ಮತ್ತೆ ಏನು ಲ್ಯಾಂಗ್ವೇಜ್ ಏನು ಬೇಕಿಲ್ಲ ಸರ್, ಲ್ಯಾಂಗ್ವೇಜ್ ಇಲ್ಲ ಮತ್ತೆ ಏಜ್ ಇಲ್ಲ, ಚೆನ್ನಾಗಿ ಮಾಡ್ಬೋದು ಸರ್. ಓಕೆ ಮ್ಯಾಮ್, ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ ಕ್ಯಾರಿಯರ್ಸ್ಗೆ ಒಳ್ಳೆಯದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂಡ್ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಸೊ ಅಷ್ಟೇ ಫ್ರೆಂಡ್ಸ್, ವಿಡಿಯೋ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಂಟೆಂಟ್ ಸಿಗೋಣ. ಥ್ಯಾಂಕ್ ಯು, ಬಾಯ್.